Hi students, welcome to the AS1 classes. So ಇವತ್ತಿನ ದಿವಸ ನಾನು PUC ಸೆಕೆಂಡ್ ಇಯರ್ದು ಕಂಟಿನ್ಯೂಟಿ ಆ್ಯಂಡ್ ಡಿಫರೆನ್ಷಿಯಬಿಲಿಟಿಯಲ್ಲಿ ಬರುವಂಥ ಡೆರಿವೇಟಿವ್ ಆಫ್ ಫಂಕ್ಷನ್ ಇನ್ ಪ್ಯಾರಾಮೆಟ್ರಿಕ್ ಫಾರ್ಮಲ್ಲಿ ಬರುವಂಥ ಫಂಕ್ಷನ್ಸ್ಗಳನ್ನ ಯಾವ ಥರ ನಾವು ಡಿಫ್ರೆನ್ಷಿಯೇಷನ್ ಮಾಡಬೇಕು ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೀನಿ ಅದನ್ನು. ಓಕೆ, ಸೊ ನೀವು ಇಲ್ಲಿ ಅಬ್ಸರ್ವ್ ಮಾಡಿ. ಫಸ್ಟ್ ಒಂದು ಕ್ವಶನ್ ಇದೆ, ಎಕ್ಸ್ ಇಲ್ಲಿನೂ ಫೈಂಡ್ ಡಿವೈ ಬೈ ಡಿ ಎಕ್ಸ್ ಇಷ್ಟೇ ಕೊಟ್ಟಿದ್ದಾರೆ, ಬಟ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಎ ಕಾಸ್ ಥೀಟಾ ಇದೆ, ವೈ ಇಸ್ ಈಕ್ವಲ್ಸ್ ಟು ಎ ಸೈನ್ ಥೀಟಾ ಇದೆ. ಓಕೆ, ಸ್ಪೆಷಲಿ ಈ ಒಂದು ಎಕ್ಸಸೈಸ್ ಕಂಪಲ್ಸರಿ ಒಂದು 3 ಮಾರ್ಕ್ಸ್ ಬರುವಂಥದ್ದು ನಿಮ್ಮ ಎನ್ಯುವಲ್ ಎಕ್ಸಾಮಲ್ಲಿ. ಸೊ ಹಾಗಾಗಿ ಪ್ರತಿಯೊಂದು ಎಕ್ಸಾಂಪಲ್ಗಳನ್ನ ಸ್ವಲ್ಪ ಸೀರಿಯಸ್ ಆಗಿ ಅಬ್ಸರ್ವ್ ಮಾಡ್ತಾ ಹೋಗಿ ಸ್ಟೂಡೆಂಟ್ಸ್. ಓಕೆ, ಸೊ ಬನ್ನಿ ನೋಡಿ ಏನು ಮಾಡಬೇಕು ಇವಾಗ. ಎಕ್ಸ್ ಇಸ್ ಈಕ್ವಲ್ಸ್ ಟು ಏನು ಕೊಟ್ಟಿದ್ದಾರೆ ಇಲ್ಲಿ, ಎ ಕಾಸ್ ಥೀಟಾ ಇದೆ. ಓಕೆ, ವೈ ಇಸ್ ಈಕ್ವಲ್ಸ್ ಟು ಎ ಸೈನ್ ಥೀಟಾ ಅಂದರೆ ಥೀಟಾನೇ ಕಾಮನ್ ಇದೆ, ಅಂದರೆ ನಾವು ಇಲ್ಲಿ ಏನು ಮಾಡ್ಕೋಬೇಕು, ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಟೀಟಾ. ಅಂದರೆ ಎಲ್ಲ ಫಾರ್ಮುಲಾಸ್ಗಳು ನಿಮ್ಗೆ ಏನಿದ್ವಲ್ಲ ಎಕ್ಸ್ ಒಳಗಿದ್ದು ಎಲ್ಲ ಟೀಟಾ ಒಳಗೆ ಕನ್ವರ್ಟ್ ಆದವು ಅಂತ ಅನ್ಕೋಬೇಕು ಇವಾಗ. ಓಕೆ, ಡಿಫ್ರೆನ್ಶಿಯೇಟ್ ಮಾಡಿ. ಎಕ್ಸ್ ಇದೆ ಅಂದರೆ ಏನಿದು ಬೇರೆ ಟರ್ಮ್ ಎಕ್ಸ್ ಇರೋದ್ರಿಂದ ಡಿ ಎಕ್ಸ್ ಬೈ ಡಿ ಟೀಟಾನೇ ಬರೀಬೇಕು. ಎ ಆ್ಯಸ್ ಇಟ್ ಈಸ್. ಕಾಸ್ಟ್ ಡಿಫ್ರೆನ್ಸಿಯೇಷನ್ ಏನಾಗುತ್ತೆ, ಮೈನಸ್ ಸೈನ್ ಟೀಟಾ. ಮೈನಸ್ನ ಇಲ್ಲಿ ಬರ್ಕೊಂಡಿದ್ದೀನಿ ನಾನು. ಓಕೆ, ಇದು ಕಂಪ್ಲೀಟ್ ಆಯಿತಾ. ಸೊ ಇವಾಗ ಏನು ಮಾಡ್ಕೋತೀರಾ, ವೈನ ತೊಗೊಂತೀರಾ. ವೈ ಇಸ್ ಈಕ್ವಲ್ಸ್ ಟು ಏನಿದೆ, ಎ ಸೈನ್ ಟೀಟಾ ಇದೆ. ಓಕೆ, ಇದಕ್ಕೂ ಕೂಡ ನಾವು ಏನು ಮಾಡ್ಕೋಬೇಕು, ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಟೀಟಾನೇ ಮಾಡ್ಕೋಬೇಕು. ಇಲ್ಲಿ ಏನಾಗುತ್ತೆ, ಡಿ ವೈ ಬೈ ಡಿ ಎಕ್ಸ್ ಆಗುತ್ತೆ. ಇಲ್ಲಿ ಕಾನ್ಸ್ಟೆಂಟ್ ವಿತ್ ವೇರಿಯೇಬಲ್ ಇದೆ, ಹಾಗಾಗಿ ಕಾನ್ಸ್ಟೆಂಟ್ನ ಮೊದಲಿಗೆ ಬರೀತೀರಾ, ಸೈನ್ ಡಿಫ್ರೆನ್ಸಿಯೇಷನ್ ಕಾಸ್ ಥೀಟಾ ಆಗುತ್ತೆ. ಸೊ 2 ಆನ್ಸರ್ ಬಂದಾಯ್ತಾ. ಈ 2 ಆನ್ಸರ್ ಬಂದಾದ್ಮೇಲೆ ನಾವು ಆ್ಯಕ್ಚುಲಿ ಫಾರ್ಮುಲಾನ ಅಪ್ಲೈ ಮಾಡೋಣ. ಏನಿದೆ, ಡಿ ವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ಸ್ ಟು ಇರುವಂಥದ್ದು ಡಿ ವೈ ಬೈ ಡಿ ಟೀಟಾ ಡಿವೈಡ್ ಬೈ ಡಿ ಎಕ್ಸ್ ಬೈ ಡಿ ಟೀಟಾ. ಸೊ ಡಿ ವೈ ಬೈ ಡಿ ಟೀಟಾ ಆನ್ಸರ್ ಎಷ್ಟು ಬಂದಿದೆ, ಇಲ್ಲಿರುತ್ತೆ ಫಸ್ಟ್, ಅದು ಎ ಕಾಸ್ ಟೀಟಾ ಇದೆ. ಡಿ ಎಕ್ಸ್ ಬೈ ಡಿ ಟೀಟಾ ಆನ್ಸರ್ ಬಂದಿದೆ ಮೈನಸ್ ಎ ಸೈನ್ ಟೀಟಾ ಇದೆ. ಓಕೆ, ಇವಾಗ ಎ ಕ್ಯಾನ್ಸಲ್ ಆಗಿಬಿಡ್ತಲ್ವಾ. ಸೊ ಉಳಿತೇನು, ಕಾಸ್ ಬೈ ಸೈನ್. ಕಾಸ್ ಬೈ ಸೈನ್ ಅಂದರೆ ಕಾಟ್ ಅಂತ ಬರೀಬೋದಾ. ಅಗೇನ್ ಇಲ್ಲಿ ಮೈನಸ್ ಸೈನ್ ಒಂದಿತ್ತು, ಸೊ ಮೈನಸ್ ಬರೀ, ಮೈನಸ್ ಕಾಟ್ ಟೀಟಾ ಇಸ್ ದ ಆನ್ಸರ್. ಎಷ್ಟು ಮಾಡಿದರೆ 3 ಮಾರ್ಕ್ಸ್ ಇರುವಂಥದ್ದು ಸ್ಟೂಡೆಂಟ್ಸ್. ಅರ್ಥ ಆಯ್ತಲ್ವಾ. ಈಸಿಯೆಸ್ಟ್ ಇದೆ ಎಲ್ಲ ಕ್ವಶನ್ಸ್ಗಳು. ಸ್ವಲ್ಪ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಬೇಕು. ಇಲ್ಲಿ ಯಾವುದು ಪ್ಯಾರಾಮೀಟರ್ ಆಗಿದೆ ಅದನ್ನೇ ನಾವು ವಿತ್ ರೆಸ್ಪೆಕ್ಟ್ ಸಪ್ರೇಟ್ ಆಗಿ ಮಾಡಿಕೊಂಡು ಡಿಫ್ರೆನ್ಷಿಯೇಟ್ ಮಾಡಿದರೆ ಕಂಪ್ಲೀಟ್ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಒಂದು ಕ್ವಶನ್ಗೆ ಹೋಗೋಣ. ಓಕೆ, ಸೊ ಈ ಒಂದು ಕ್ವಶನ್ಸು ಆ್ಯನ್ಯುವಲ್ ಎಕ್ಸಾಮಲ್ಲಿ 3 ಮಾರ್ಕ್ಸಲ್ಲಿ ಬಂದಿರುವಂಥ ಕ್ವಶನ್ ಆಗಿದೆ. ಇದು ಅಷ್ಟೇ ಈಸಿ ಇದೆ, ಸ್ವಲ್ಪ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡ್ತಾ ಹೋಗಿ. ಓಕೆ, ಸೊ ಫಸ್ಟ್ ಏನು ಮಾಡ್ಕೊತೀರಾ, ಎಕ್ಸ್ ಇಸ್ ಈಕ್ವಲ್ಸ್ ಟು ತೊಗೊತೀರಾ. ಸೇಮ್ ಪ್ರೊಸೀಜರ್, ಎಕ್ಸ್ ಇಸ್ ಈಕ್ವಲ್ಸ್ ಟು ಎ ಟೀಟಾ ಪ್ಲಸ್ ಸೈನ್ ಟೀಟಾ. ಓಕೆ, ಇಲ್ಲಿ ಟೀಟಾ ಆಗಿರೋದ್ರಿಂದ ಇದಕ್ಕೂ ನಾವು ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಟೀಟಾನೇ ಮಾಡಬೇಕಾಗಿರುವಂಥದ್ದು. ಓಕೆ, ಡಿ ಎಕ್ಸ್ ಬೈ ಡಿ ಟೀಟಾ ಆಗುತ್ತೆ ಈ ಕಡೆ. ಇಲ್ಲಿ ಕಾನ್ಸ್ಟೆಂಟ್ ವಿತ್ ವೇರಿಯೇಬಲ್ ಬಂದಾಗ ಏನು ಮಾಡ್ಕೋಬೇಕು, ಕಾನ್ಸ್ಟೆಂಟ್ನ ಆಸ್ ಇಟ್ ಈಸ್ ಬರ್ಕೊಂಡು ಬ್ರ್ಯಾಕೆಟಲ್ಲಿ ಇರೋದಕ್ಕೆ ಡಿಫ್ರೆನ್ಶಿಯೇಟ್. ಟೀಟಾ ಡಿಫ್ರೆನ್ಸಿಯೇಷನ್ 1 ಆಗುತ್ತೆ, ಪ್ಲಸ್ ಯಾವ ಥರ ನಾವು ಎಕ್ಸ್ ಡಿಫ್ರೆನ್ಸಿಯೇಷನ್ 1 ಬರೀತಿದ್ವಿ, ಇಲ್ಲಿ ಟೀಟಾದ ಡಿಫ್ರೆನ್ಸಿಯೇಷನ್ 1 ಅಂತ ತಗೋತೀವಿ. ಸೈನ್ ಡಿಫ್ರೆನ್ಸಿಯೇಷನ್ ಕಾಸ್ ಟೀಟಾ ಆಗುತ್ತೆ. ಓಕೆ, ಸೊ ಇದು ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಏನು ಮಾಡ್ಕೋಬೇಕು, ವೈ ಇಸ್ ಈಕ್ವಲ್ಸ್ ಟು ಏನಿದೆ, ಎ ಇಂಟು ಬ್ರಾಕೆಟ್ 1 ಮೈನಸ್ ಕಾಸ್ ಟೀಟಾ. ಇದು ಮಾಡುವಾಗ ಭಾಳ ಸ್ಟೂಡೆಂಟ್ಸು ಮಿಸ್ಟೇಕ್ ಮಾಡ್ಕೊಂಡು ರಾಂಗ್ ಮಾಡ್ತೀರಾ. ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ. ಅಗೇನ್ ಇಲ್ಲಿನೂ ನಾವು ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಟೀಟಾ ಮಾಡ್ತಾ ಇದ್ದೀವಿ. ಏನಾಗುತ್ತೆ, ಡಿ ವೈ ಬೈ ಡಿ ಎಕ್ಸ್ ಡಿ ವೈ ಬೈ ಡಿ ಟೀಟಾ ಇಸ್ ಈಕ್ವಲ್ಸ್ ಟು ಎ ಕಾನ್ಸ್ಟೆಂಟ್ ಆಸ್ ಇಟ್ ಈಸ್ 1 ಡಿಫ್ರೆನ್ಸಿಯೇಷನ್ 0 ಆಗುತ್ತೆ. ಇಲ್ಲಿನೂ ಮತ್ತೆ 1 ಬರೀತಾರೆ ಕೆಲವು ಜನ, ಟೀಟಾ ಅಂತ ಬರೀತಾರೆ, ರಾಂಗ್ ಆಗುತ್ತೆ. ಇಲ್ಲಿ ಟೀಟಾ ಇತ್ತು 1 ಬಂದಿತ್ತು, ಬಟ್ ಇಲ್ಲಿ 1 ಇದೆ, ಆನ್ಸರ್ ಏನಾಗುತ್ತೆ 0 ಆಗುತ್ತೆ. ಕಾನ್ಸ್ಟೆಂಟ್ ಡಿಫ್ರೆನ್ಸಿಯೇಷನ್ 0 ಮೈನಸ್ ಆಸ್ ಇಟ್ ಈಸ್ ಕಾಸ್ ಟೀಟಾ ಡಿಫ್ರೆನ್ಸಿಯೇಷನ್ ಮೈನಸ್ ಸೈನ್ ಟೀಟಾ ಆಯಿತು. ಆಲ್ರೆಡಿ ಒಂದು ಮೈನಸ್ ಇತ್ತು, ಮೈನಸ್ ಮೈನಸ್ ಪ್ಲಸ್ ಸೈನ್ ಟೀಟಾ ಆಯಿತು. ಅಂದರೆ ಫೈನಲ್ ಏನು ಬಂತು ನೋಡಿ ಸ್ಟೂಡೆಂಟ್, 0 ಇಂಟು ಸೈನ್ ಟೀಟಾ ಅಂದರೆ ಸೈನ್ ಟೀಟಾ ಅಂದರೆ ಎ ಸೈನ್ ಟೀಟಾ ಈಸ್ ದ ಆನ್ಸರ್. ಡಿ ವೈ ಬೈ ಡಿ ಟೀಟಾ ಆನ್ಸರ್. ಸೊ ಇವಾಗ ನಾವು ಲಾಸ್ಟಲ್ಲಿ ಫಾರ್ಮುಲಾ ಏನಿದೆ ನಮ್ಮದು, ಫಾರ್ಮುಲಾ ಇರುವಂಥದ್ದು ಡಿ ವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ಸ್ ಟು ಮೇಲ್ಗಡೆ ಬರೀಬೇಕು ಡಿ ವೈ ಬೈ ಡಿ ಟೀಟಾ ಆನ್ಸರ್, ಕೆಳಗಡೆ ಡಿ ಎಕ್ಸ್ ಬೈ ಡಿ ಟೀಟಾ. ಓಕೆ, ಸೊ ಡಿ ವೈ ಬೈ ಡಿ ಎಕ್ಸ್ ಆನ್ಸರ್ ಏನು ಬಂದಿದೆ, ಎ ಸೈನ್ ಟೀಟಾ ಡಿವೈಡ್ ಬೈ ಮೇಲ್ಗಡೆ ಇರುವಂಥದ್ದು ಆನ್ಸರ್ ಡಿ ಎಕ್ಸ್ ಬೈ ಡಿ ಟೀಟಾ ಆನ್ಸರ್ ಬಂದಿರುವಂಥದ್ದು ಎ ಇಂಟು ಬ್ರಾಕೆಟ್ 1 ಪ್ಲಸ್ ಕಾಸ್ ಟೀಟಾ. ಕರೆಕ್ಟ್ ಅಲ್ವಾ. ಓಕೆ, ಇಲ್ಲಿ ಅಗೇನ್ ಎ ಕ್ಯಾನ್ಸಲ್ ಆಗಿಬಿಡುತ್ತೆ. ಸೊ ಉಳಿಯುವಂಥ ಆನ್ಸರ್ ಏನು, ಸೈನ್ ಟೀಟಾ ಡಿವೈಡೆಡ್ ಬೈ 1 ಪ್ಲಸ್ ಕಾಸ್ ಟೀಟಾ. ಓಕೆ, ಇಷ್ಟು ಮಾಡಿದ್ರೆ ಆ್ಯಕ್ಚುಲಿ ಕಂಪ್ಲೀಟು. ಬಟ್ ಕೆಲವೊಂದು ಸತಿ ಏನು ಮಾಡ್ತಾರೆ, ಫ್ರೂ ದ್ಯಾಟ್ ಅಂತ ಹೇಳಿ ಡಿ ವೈ ಬೈ ಡಿ ಎಕ್ಸ್ ಅದು ಆನ್ಸರ್ ಏನು ಬರುತ್ತೆ ಅಂತ ಸಿಂಪ್ಲಿಫೈ ಮಾಡಿ ಬರೀದಿ ಅಂತ ಕೊಡ್ತಾರೆ. ಕೆಲವೊಂದು ಸತಿ ಕೊಡೋದಿಲ್ಲ, ಕೆಲವು ಜನ ಮಾರ್ಕ್ಸ್ ಕೂಡ ಕಟ್ ಮಾಡ್ತಾರೆ ಇಷ್ಟೇ ಮಾಡಿದ್ದಕ್ಕೂ ಕೂಡ. ಸೊ ಬೆಟ್ರ್ ಇದನ್ನು ಇನ್ನೊಂದು ಸ್ವಲ್ಪ ಸಿಂಪ್ಲಿಫೈ ಮಾಡಿ ಬರೀದ್ರೆ ಕಂಪ್ಲೀಟ್ ಆನ್ಸರ್ ಆಗುತ್ತೆ. ಸೈನ್ ಟೀಟಾದು ಫಾರ್ಮುಲಾ ಅಪ್ಲೈ ಮಾಡಬೇಕು. ಸೈನ್ 2x ಫಾರ್ಮುಲಾ ನಮ್ಗೆ ಗೊತ್ತಿದೆ ಸ್ಟೂಡೆಂಟ್ಸ್, ಏನು 2 sin x ಕಾಸ್ ಎಕ್ಸ್ ಅಂತ ಹೇಳಿ. ಅದನ್ನೇ ಟೀಟಾ ಒಳಗೆ ಬರೆದ್ರೆ x ಬೈ 2 ಅಂತ ಬರ್ಕೋಬೇಕು. ಅಂದರೆ ಇದು ಫಾರ್ಮುಲಾ ಏನಾಗುತ್ತೆ, 2 sin ಟೀಟಾ ಬೈ 2 ಕಾಸ್ ಟೀಟಾ ಬೈ 2. ಇಲ್ಲಿ ಜಸ್ಟ್ 2 ಇತ್ತಂದರೆ ಟೀಟಾ ಬರೀಬೇಕು. ಇಲ್ಲಿ ಟೀಟಾ ಇದೆ ಅಂದರೆ ಇಲ್ಲಿ ಟೀಟಾ ಬೈ 2 ಆಗುತ್ತೆ. ಅಗೇನ್ 1 ಪ್ಲಸ್ ಕಾಸ್ ಟೀಟಾ ಅಂದರೆ 1 ಪ್ಲಸ್ ಕಾಸ್ ಟೀಟಾ ಅಂದರೆ ಇದಾಗುತ್ತೆ 2 ಕಾಸ್ ಸ್ಕ್ವೇರ್ ಟೀಟಾ ಬೈ 2. ಇವಾಗ 2 ಗೆಟ್ ಕ್ಯಾನ್ಸಲ್ ಆಗುತ್ತೆ.
ಆಮೇಲೆ ಇಲ್ಲಿ ಒಂದು ಕಾಸ್ ಕೂಡ ಕ್ಯಾನ್ಸಲ್ ಆಗುತ್ತೆ, ಉಳಿತೇನು ಸೈನ್ ಬೈ ಕಾಸ್ ಅಂದರೆ ಆಗಿದೆ ಟ್ಯಾನ್ ಆಫ್ ಟೀಟಾ ಬೈ 2. ಇಷ್ಟು ಮಾಡಿದ್ರೆ ನಿಮ್ಮದು ಕಂಪ್ಲೀಟ್ ಸ್ಟೂಡೆಂಟ್ಸ್. ಕೆಲವೊಂದು ಸತಿ ಇದ್ರ ಜೊತೆನೇ ಪ್ರೂವ್ ದ್ಯಾಟ್ ಅಂತ ಹೇಳಿ dy/dx = tan θ ಅಂತ ಕೊಟ್ಟರೆ ಕಂಪಲ್ಸರಿ ನಾವು ಇದನ್ನು ಪ್ರೂವ್ ಮಾಡಲೇಬೇಕು. ಓಕೆ, ಕೊಡಲಿಲ್ಲ ಅಂದರೆ ಇಲ್ಲಿ ತನಕ ಇರುತ್ತೆ, ಬಟ್ ಕೆಲವೊಂದು ಸತಿ ಹೇಳಲ್ಲ ಸ್ಟೂಡೆಂಟ್ಸ್, ಕೆಲವೊಂದು ಲಾಸ್ಟ್ ಆನ್ಸರ್ ಇದು ಬರಬೇಕು ಅಂತ ಆರ್ಗ್ಯೂ ಮಾಡ್ತಾರೆ. ಸೊ ಬೆಟರ್ ಕಂಪ್ಲೀಟಾಗಿ ಇಲ್ಲಿವರೆಗೂ ಮಾಡಿ ಕಂಪ್ಲೀಟಾಗಿ 3 ಮಾರ್ಕ್ಸ್ನ ತಗೊಳ್ಳಿ. ಓಕೆ, ಈ ಕ್ವಶನ್ ಬಂದಿರುವಂಥದ್ದು, ಅದಕ್ಕೆ ನಾನು ನಿಮಗೆ ಫೋರ್ಸ್ ಮಾಡಿ ಹೇಳ್ತಾ ಇದ್ದೀನಿ, ಪರ್ಫೆಕ್ಟಾಗಿ ಪ್ರಾಕ್ಟೀಸ್ ಮಾಡಿ. ನೆಕ್ಸ್ಟ್ ಒಂದು ಕ್ವಶನ್ ನೋಡಿ. ಈ ಒಂದು ಕ್ವಶನ್ ಸ್ವಲ್ಪ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಡಿಫಿಕಲ್ಟ್ ಮೆಥಡಿಂದನೇ ಸಾಲ್ವ್ ಮಾಡಿದ್ದಾರೆ ಅಂತ ಅನ್ಕೋತೀನಿ. ಅದನ್ನ ಸಬ್ಸ್ಟಿಟ್ಯೂಷನ್ ಮಾಡಿಕೊಂಡು ಸಾಲ್ವ್ ಮಾಡಿದ್ದಾರೆ. ಇದನ್ನೊಂದು ಈಸಿ ಮೆಥಡಲ್ಲಿ ಯಾವ ಥರ ಸಾಲ್ವ್ ಮಾಡಬೇಕು ಅನ್ನೋದನ್ನು ಹೇಳ್ತಾ ಇದ್ದೀನಿ ನಾನು ಇವತ್ತು. x⁻² ಇದೆ ಪ್ಲಸ್ y⁻² ಇದೆ a⁻². ಇಲ್ಲಿ ಏನು ಮಾಡಿದ್ರೆ ಅವರು x a cos³ θ ಈ ಥರ ತೊಗೊಂಡು y sin ಈ ಥರ ತೊಗೊಂಡು ಸಾಲ್ವ್ ಮಾಡಿರುವಂಥದ್ದು ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ. ಇದೇ ಕ್ವಶನ್ ನಿಮ್ಗೆ ಏನಾದರೂ ಕೇಳಿದ್ರೆ ಜಸ್ಟ್ dy/dx ಅಷ್ಟೇ ಕೇಳಿದರೆ ನೀವು ಡೈರೆಕ್ಟಾಗಿ ಡಿಫ್ರೆನ್ಷಿಯೇಟ್ ಮಾಡಿ ಕೂಡ ಸಾಲ್ವ್ ಮಾಡ್ಬೋದು. ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು x ಅಂತ ತಗೊಳ್ಳಿ. ಇವಾಗ x⁻n ಫಾರ್ಮುಲಾ ಏನಿದೆ, x⁻n ಫಾರ್ಮುಲಾ 2/3 x⁻n-1 ಇದೆ, ಅಂದರೆ 2/3 -1 ಬರೀಬೋದಲ್ವಾ, ಪ್ಲಸ್ ಅಗೇನ್ ಇಲ್ಲಿ ಕೂಡ ಅದೇ ಫಾರ್ಮುಲಾನೇ 2/3 y⁻² -1, ಬಟ್ ಇಲ್ಲಿ y ಎಕ್ಸ್ಟ್ರಾ ಆಗಿರೋದ್ರಿಂದ ನಾನು ಏನು ಮಾಡಬೇಕು, ಇವಾಗ ಇಲ್ಲಿ dy/dx ಬರ್ಕೊತೀನಿ. ಇದು ಕಾನ್ಸ್ಟೆಂಟ್ ಆಗುತ್ತೆ, ಎ ಕಾನ್ಸ್ಟೆಂಟ್ ಆದರೆ ಇದರ ಡಿಫ್ರೆನ್ಸಿಯೇಷನ್ 0 ಆಗಿಬಿಡ್ತು. ಓಕೆ, ಸೊ ನೆಕ್ಸ್ಟ್ ಇಲ್ಲಿ ಏನು ಮಾಡ್ಕೋಬೇಕು, 2/3 ಕಾಮನ್ ಇದೆ, ತೊಗೊಂಡು ಈ ಕಡೆ ಶಿಫ್ಟ್ ಮಾಡ್ಕೊಂಬಿಟ್ರೆ 0 ಆಗಿಬಿಡುತ್ತಾ, ಅಂದರೆ ಎಲ್ಲ ಕಡೆನೂ 2/3ನ ತೆಗೆದುಬಿಡೋಣ. ಓಕೆ, ಯಾಕಂದರೆ ಕಾಮನ್ ತೊಗೊಂಡು ನಾನು ಈ ಕಡೆ ಮಲ್ಟಿಪ್ಲೈ ಮಾಡಿದ್ರೆ 0 ಆಗುತ್ತೆ. ಇನ್ನು ಉಳಿದಿರೋದು ಸಿಂಪ್ಲಿಫೈ ಮಾಡೋಣ. x⁻² ಅಂದರೆ 3 LCM ಆಗುತ್ತೆ, 2 - 3 ಅಂದರೆ ನೋಡಿ ಇಲ್ಲಿ ಬರೀತೇನೆ ನಾನು, 3 LCM ಆಗುತ್ತೆ, ಇಲ್ಲಿ 3 ಬರೀತೀರಾ, ಕರೆಕ್ಟಾ? ಅಂದರೆ ಇದರ ಆನ್ಸರ್ ಎಷ್ಟಾಯಿತು, ಟೋಟಲಿ -1/3 ಆಗುತ್ತಲ್ವಾ, ಇಲ್ಲಿನೂ ಸೇಮ್ ಅದೇ ಥರನಾಗೆ ಆಗುತ್ತೆ, 3 LCM ಆಗುತ್ತೆ, 2 - 3 ಇಲ್ಲಿ dy/dx ಇರುವಂಥದ್ದು = 0. ಸೊ ಇದರ ಆನ್ಸರ್ ಕಂಪ್ಲೀಟ್ಲಿ -1/3 ಆಗುತ್ತೆ. ಸೊ ಅದ್ಮೇಲೆ ಬರ್ಕೊಳ್ಳೋಣ, x⁻⁻1/3 ಪ್ಲಸ್ y⁻⁻1/3 dy/dx = 0. ಇವಾಗ ಈ ಒಂದು ಪೂರ ಪಾರ್ಟ್ನ ಈ ಕಡೆ ಶಿಫ್ಟ್ ಮಾಡ್ಕೊಳ್ಳೋಣ. ಅಂದರೆ ಏನಾಗುತ್ತೆ, dy/dx = ಇಲ್ಲಿ y⁻⁻1/3 ಇದೆ, ಇದು ಪ್ಲಸ್ ಇದ್ದು ಈ ಕಡೆ ಬಂದರೆ ಮೈನಸ್ ಆಗುತ್ತೆ, ಇದು ಇಂಟು ಇದ್ದು ಈ ಕಡೆ ಬಂದರೆ ಡಿವೈಡ್ ಬೈ ಆಗುತ್ತೆ. ಅಂದರೆ dy/dx = ಮೈನಸ್ ಆಸ್ ಇಟ್ ಈಸ್ x⁻⁻1/3 ಆಗುತ್ತೆ, ಇಲ್ಲಿ ಇಂಟು ಇದ್ದು ಈ ಕಡೆ ಬಂದರೆ ಡಿವೈಡ್ ಬೈ ಆಗುತ್ತೆ, ಕರೆಕ್ಟ್ ಅಲ್ವಾ? ಸೊ ಇದೇ ರಿಸಲ್ಟ್ನ ನಾವು ಮೈನಸ್ ಇದೆಯಲ್ವಾ, ಇದನ್ನ ಮೇಲ್ಗಡೆ ತೊಗೊಂಡು ಹೋಗೋಣ, ಆಗ ಪ್ಲಸ್ ಆಗುತ್ತೆ, ಮೇಲೆ ಇರೋದು ತೆಳಗಡೆ ಈ ಥರ ಬರೀಬೋದಾ, ಮೈನಸ್ ಇದು ಆಸ್ ಇಟ್ ಈಸ್. ಈ ರಿಸಲ್ಟ್ನ ನಾನು ತೆಳಗಡೆ ಬಂದರೆ ಇದು ಈ ಥರ ಆಗುತ್ತೆ, ಪ್ಲಸ್ ಆಗುತ್ತೆ, ತೆಳಗಡೆ ಇರುವಂಥ ರಿಸಲ್ಟ್ನ ಮೇಲ್ಗಡೆ ತೊಗೊಂಡ್ರೆ ಈ ರಿಸಲ್ಟ್ ಇಲ್ಲಿ ಪ್ಲಸ್ ಆಗುತ್ತೆ, ಕರೆಕ್ಟಾ? ಸೊ ಈಗ ನಾನು ಏನು ಮಾಡ್ತಾ ಇದ್ದೀನಿ, ಮೈನಸ್ ಆಸ್ ಇಟ್ ಇಸ್ 2 y⁻1/3 ಅಂದರೆ ಕ್ಯೂಬ್ ರೂಟ್ ಆಫ್ ಬರೀಬೋದಲ್ವಾ, ಇದಕ್ಕೂ ಕ್ಯೂಬ್ ರೂಟ್, ಎರಡೂ ಕಡೆ ಕ್ಯೂಬ್ ರೂಟ್ ಇರೋದನ್ನು ಕಾಮನ್ ಆಗಿ ನಾನು y/x ಅಂತ ಬರೀಬೋದು. ಸೊ ಇದಾಗಿದೆ ನನ್ನದು ಲಾಸ್ಟ್ ಆನ್ಸರ್. ಓಕೆ, ಇಷ್ಟು ಈಸಿಯಾಗಿ ಈ ಒಂದು ಕ್ವಶನ್ನ ಸಾಲ್ವ್ ಮಾಡ್ಬೋದು ಸ್ಟೂಡೆಂಟ್ಸ್, ಅಕಸ್ಮಾತ್ ನಿಮ್ಮ ಎಕ್ಸಾಮಲ್ಲಿ ಏನಾದರೂ ಕೇಳಿದರೆ. ಓಕೆ, ಇಲ್ಲ ಇದನ್ನು ಪ್ಯಾರಾಮೆಟ್ರಿಕ್ ಫಾರ್ಮ್ ಒಳಗೇ ಸಾಲ್ವ್ ಮಾಡಿ ಅಂತಂದಾಗ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಇದೆಲ್ಲ x = a cos³ θ y = a sin ಅದನ್ನ ತೊಗೊಂಡು ಸಾಲ್ವ್ ಮಾಡಿ ಕೂಡ ಬರೀಬೋದು. ಓಕೆ, ಯೂಶ್ವಲಿ ಅದೇನು ಕೇಳಲ್ಲ, ಜಸ್ಟ್ ಇಷ್ಟು ಕೇಳಿಬಿಟ್ಟು ಕೆಲವೊಂದು ಸತಿ ಏನು ಕೇಳ್ಬೋದು, ಪ್ರೂವ್ ದ್ಯಾಟ್ ಅಂತ ಕೇಳಿ dy/dx = -√y/x ಈ ಥರ ಕೇಳಿರೋದಿದೆ. ಓಕೆ, ಸೊ ಇದನ್ನು ಸ್ವಲ್ಪ ಪ್ರಾಕ್ಟೀಸ್. ಕ್ವಶನ್ಸ್ ಇಲ್ಲಿಂದ ಏನು ಕ್ವಶನ್ಸ್ಗಳಿದಾವಲ್ಲ ಎಲ್ಲನೂ 3 ಮಾರ್ಕ್ಸಲ್ಲಿ ಬರುವಂಥ ಕ್ವಶನ್ಸ್ಗಳಾಗುತ್ತೆ, ಸ್ವಲ್ಪ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡ್ತಾ ಹೋಗೋಣ. ಓಕೆ, x = ಏನು ಕೊಟ್ಟಿದ್ದಾರೆ ಅದನ್ನು ಬರ್ಕೊತೀರಾ, cos θ ಮೈನಸ್ cos of 2θ ಇದೆ. ಅಗೇನ್ ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಥೀಟಾನೇ ಮಾಡ್ಕೋಬೇಕು. ಇವಾಗ ಎರಡು ಕಡೆ ಥೀಟಾ ಕಾಮನ್ ಇದೆ ಪ್ಯಾರಾಮೀಟರ್, ಏನಾಗುತ್ತೆ ಇಲ್ಲಿ dx/dθ = cos ಡಿಫ್ರೆನ್ಸಿಯೇಷನ್ ಏನಾಗುತ್ತೆ ಮೈನಸ್ sin θ ಆಗುತ್ತೆ. ಅಗೇನ್ ಮೈನಸ್ ಬರೀತಾರೆ, ಅಗೇನ್ ಕಾಸ್ ಡಿಫ್ರೆನ್ಸಿಯೇಷನ್ ಮತ್ತೆ ಮೈನಸ್ ಪ್ಲಸ್ ಆಗುತ್ತೆ, ಸೈನ್ ಆಫ್ 2θ, ಇಲ್ಲಿ 2θ ಎಕ್ಸ್ಟ್ರಾ ಇರೋದ್ರಿಂದ ಇಲ್ಲೊಂದು 2 ಒಂದು ಎಕ್ಸ್ಟ್ರಾ ಬರುತ್ತೆ, ಕರೆಕ್ಟಾ? ಸೊ ಇದು ಕಂಪ್ಲೀಟ್ ಆಯ್ತಲ್ವಾ? ಸೊ ಅದೇ ಥರನಾಗಿ ಇಲ್ಲಿ ವಾಯ್ದೊಂದು ರಿಸಲ್ಟ್ ಮಾಡ್ಕೋಬೇಕು. ಇಲ್ಲಿ ವಾಯ್ನ ಏನಿದೆ sin θ ಇದೆ ಮೈನಸ್ sin 2θ ಇದೆ. ಓಕೆ, ಇದಕ್ಕೆ ಡಿಫ್ರೆನ್ಷಿಯೇಟ್ ಮಾಡಿದರೆ dy/dθ = ಸೈನ್ ಡಿಫ್ರೆನ್ಸಿಯೇಷನ್ cos θ ಆಗುತ್ತೆ. ಅಗೇನ್ ಇಲ್ಲಿ ಸೈನ್ ಡಿಫ್ರೆನ್ಸಿಯೇಷನ್ cos of 2θ ಡಿಫ್ರೆನ್ಸಿಯೇಷನ್ 2 ಬರುತ್ತೆ. ಈಗ ಫಾರ್ಮುಲಾ ಅಪ್ಲೈ ಮಾಡೋಣ. dy/dx = ಮೇಲ್ಗಡೆ ಬರೀಬೇಕು dy/dθ ಆನ್ಸರ್, ಕೆಳಗಡೆ dx/dθ. dy/dθ ಆನ್ಸರ್ ಏನು ಬಂದಿದೆ, cos θ ಮೈನಸ್ 2 cos θ, cos 2θ ಬಂದಿದೆ. ಕೆಳಗಡೆ ಇರುವಂಥ ಆನ್ಸರ್ ನಾನು ಫಸ್ಟು ಪ್ಲಸ್ ಇರೋದನ್ನ ಬರಿತೀನಿ, 2 sin 2θ ಮೈನಸ್ sin θ. ಇದಾಗಿದೆ ನಮ್ಮದು ಲಾಸ್ಟ್ ಆನ್ಸರ್. ಇಲ್ಲೇನು ಸಿಂಪ್ಲಿಫೈ ಮಾಡೋದೇನು ನೆಸೆಸಿಟಿ ಇಲ್ಲ. ಓಕೆ, ಇಷ್ಟು ಬರೆದ್ರೆ ಈ ಆನ್ಸರ್ ಇಲ್ಲಿಗೆ ಕಂಪ್ಲೀಟ್ ಆಗುತ್ತೆ ನೋಡಿ. ಓಕೆ,
ಈಗ ನೆಕ್ಸ್ಟ್ ಸಿಕ್ಸ್ತ್ ಕ್ವಶನ್, ಇದನ್ನು ನಾನು ಆಲ್ರೆಡಿ ಸಾಲ್ವ್ ಮಾಡಿದ್ದೆ, ಅದೇ ಥರನಾಗಿ ಸ್ವಲ್ಪ ಚೇಂಜಸ್ ಇದೆ, ಬಟ್ ಇವು ಬಂದಿದ್ದಾವೆ ಎಕ್ಸಾಮಲ್ಲಿ, ಅದಕ್ಕಾಗಿ ನಾನು ಮತ್ತೆ ಸಾಲ್ವ್ ಮಾಡ್ತಾ ಇದ್ದೀನಿ. ಕೇರ್ಫುಲ್ ಅಬ್ಸರ್ವ್ ಮಾಡಿ. ಎಕ್ಸ್ ಇಸ್ ಈಕ್ವಲ್ಸ್ ಟು ಎ ಟೀಟಾ ಮೈನಸ್ ಸೈನ್ ಟೀಟಾ ಇದೆ. ಇಲ್ಲಿ ನೀವು ಏನು ಮಾಡ್ತೀರಾ, ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಟೀಟಾ ಮಾಡ್ಕೊತೀರಾ. ಡಿ ಎಕ್ಸ್ ಬೈ ಡಿ ಟೀಟಾ ಬರುತ್ತೆ ಇಲ್ಲಿ, ಎ ಆ್ಯಸ್ ಇಟ್ ಈಸು ಟೀಟಾ ಡಿಫ್ರೆನ್ಸಿಯೇಷನ್ 1, ಸೈನ್ ಡಿಫ್ರೆನ್ಸಿಯೇಷನ್ ಕಾಸ್ ಟೀಟಾ. ಇವೆಲ್ಲ ಫಾರ್ಮುಲಾ ಸಿಂಪಲ್ ಫಾರ್ಮುಲಾ ಪರ್ಫೆಕ್ಟ್ ಆಗಿರಬೇಕು, ಆಗ ಮಾತ್ರ ಈಸಿಯಾಗಿ ಮಾಡ್ಲಿಕ್ಕೆ ಬರುತ್ತೆ. ಓಕೆ, ಸೊ ಇದು ಒಂದು ಆನ್ಸರ್ ಕಂಪ್ಲೀಟ್ ಆಯಿತು. ಇವಾಗ y ಇಸ್ ಈಕ್ವಲ್ಸ್ ಟು ತೊಗೊಂತೀನಿ ನಾನು 1 ಪ್ಲಸ್ ಕಾಸ್ ಟೀಟಾ ಆಗುತ್ತೆ. ಇಲ್ಲಿನೂ ಡಿಫ್ರೆನ್ಷಿಯೇಟ್ ರೆಸ್ಪೆಕ್ಟ್ ಟು ಟೀಟಾ ಮಾಡಿದ್ರೆ ಡಿ ವೈ ಬೈ ಟಿ ಥೀಟಾ ಇಸ್ ಈಕ್ವಲ್ಸ್ ಟು ಎ ಆ್ಯಸ್ ಇಟ್ ಈಸ್ 1 ಡಿಫ್ರೆನ್ಸಿಯೇಷನ್ 0 ಆಗುತ್ತೆ. ಕಾಸ್ ಡಿಫ್ರೆನ್ಸಿಯೇಷನ್ ಏನಾಗುತ್ತೆ, ಮೈನಸ್ ಸೈನ್ ಟೀಟಾ ಆಗುತ್ತೆ. ಅಂದರೆ ಫೈನಲ್ ಆಗಿ ಇಲ್ಲಿ ಬಂತು ಮೈನಸ್ ಎ ಸೈನ್ ಟೀಟಾ ಉಳಿತು ಸ್ಟೂಡೆಂಟ್ಸ್ ಇಲ್ಲಿ. ಓಕೆ, ಇವಾಗ ಕ್ವಶನ್ ಬರ್ಕೊಳ್ಳೋಣ. ಡಿ ವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ಸ್ ಟು ಡಿ ವೈ ಬೈ ಡಿ ಟಿ ಆನ್ಸರ್ ಎ ಸೈನ್ ಟೀಟಾ ಬಂದಿದೆ. ಇಲ್ಲಿ 1 ಎ ಇಂಟು ಬ್ರಾಕೆಟ್ 1 ಮೈನಸ್ ಕಾಸ್ ಟೀಟಾ ಇದೆ. ಓಕೆ, ಇದನ್ನು ನಾವು ಸಿಂಪ್ಲಿಫೈ ಮಾಡಲೇಬೇಕು. ಓಕೆ, ಯಾವ ಥರ ಮಾಡಬೇಕು ಅಗೇನ್ ಆಲ್ರೆಡಿ ನಾನು ಹೇಳಿದ್ನಲ್ಲ ಲಾಸ್ಟ್. ಇವಾಗ ಎ ಅಂತ ಕ್ಯಾನ್ಸಲ್ ಆಗಿ ಹೋಗ್ಬಿಡುತ್ತೆ, ಸೊ ಮೈನಸ್ ಉಳಿಯುತ್ತೆ. ಸೈನ್ ಟೀಟಾ ಫಾರ್ಮುಲಾ 2 ಸೈನ್ ಟೀಟಾ ಬೈ 2 ಕಾಸ್ ಟೀಟಾ ಬೈ 2 ಡಿವೈಡ್ ಬೈ 1 ಮೈನಸ್ ಕಾಸ್ ಟೀಟಾ. 1 ಮೈನಸ್ ಕಾಸ್ ಟೀಟಾ ಅಂದರೆ ಮೈನಸ್ ಬಂದರೆ ಸೈನ್ ಅಂತ ತಿಳ್ಕೊಳ್ಳಿ, ಪ್ಲಸ್ ಬಂದರೆ ಕಾಸ್ ಆಗಿರುತ್ತೆ. ಇಲ್ಲಿ ಮೈನಸ್ ಬಂದಿದೆ ಅಂದರೆ ಇದಾಗಿದೆ 2 ಸೈನ್ ಸ್ಕ್ವೇರ್ ಟೀಟಾ ಬೈ 2 ಆಗಿರುತ್ತೆ. ಇಲ್ಲಿ 2 ಕ್ಯಾನ್ಸಲ್, ಸೈನ್ ಟೀಟಾನು ಕ್ಯಾನ್ಸಲ್, ಕಾಸ್ ಬೈ ಸೈನ್ ಬರುತ್ತೆ. ಮೈನಸ್ ಆ್ಯಸ್ ಇಟ್ ಈಸ್ ಕಾಸ್ ಬೈ ಸೈನ್ ಆನ್ಸರ್ ಆಗುತ್ತೆ. ಕಾಟ್ ಟೀಟಾ ಬೈ 2 ಈಸ್ ದ ಲಾಸ್ಟ್ ಆನ್ಸರ್. ಈಸಿ ಇದೆ ಅಲ್ವಾ? ಸೊ ಇದು ಆಲ್ರೆಡಿ ಕೇಳಿರುವಂಥ ಕ್ವಶನ್ನು ಆ್ಯನ್ಯುವಲ್ ಎಕ್ಸಾಮಲ್ಲಿ, ಮತ್ತೆ ರಿಪೀಟ್ ಆಗುವಂಥ ಚಾನ್ಸಸ್ಗಳು ಜಾಸ್ತಿ ಇದೆ. ಸ್ವಲ್ಪ ಪರ್ಫೆಕ್ಟಾಗಿ ಮಾಡಿ ಪ್ರಾಕ್ಟೀಸ್ನ. ಓಕೆ, ನೆಕ್ಸ್ಟ್ ಒಂದು ಕ್ವಶನ್. ಇದು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಅಂತ ಹೇಳ್ತೀನಿ, ಯಾಕಂದರೆ ಹೈಯೆಸ್ಟ್ ಟೈಮ್ ನಿಮ್ಮ ಆ್ಯನ್ಯುವಲ್ ಎಕ್ಸಾಮಲ್ಲಿ 3 ಮಾರ್ಕ್ಸ್ಗೆ ರಿಪೀಟ್ ಆಗಿರುವಂಥ ಕ್ವಶನ್ ಆಗಿದೆ ಇದು. ಓಕೆ, ಒಂದು ಈಸಿ ವೇ ಒಳಗೆ ಎಕ್ಸ್ಪ್ಲೇನ್ ಮಾಡ್ತೀನಿ, ಅರ್ಥ ಮಾಡ್ಕೊತಾ ಹೋಗಿ ಸ್ಟೂಡೆಂಟ್. ಫಸ್ಟ್ ಇಲ್ಲಿ ಏನು ಮಾಡ್ತೀರಾ, ಎಕ್ಸ್ ಇಸ್ ಈಕ್ವಲ್ಸ್ ಟು ಬರ್ಕೊತೀರಾ. ಏನಿದೆ, ಎ ಕಾಸ್ ಟಿ ಮೈನಸ್ ಪ್ಲಸ್ ಲಾಗ್ ಆಫ್ ಟ್ಯಾನ್ ಆಫ್ ಟಿ ಬೈ 2. ಓಕೆ, ಸೊ ಇಲ್ಲಿ ಡಿಫ್ರೆನ್ಷಿಯೇಟ್ ಮಾಡ್ಕೋಬೇಕು. ಇಲ್ಲಿ ಕೂಡ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಟಿ ಇದೆ, ಸೊ ಟಿ ಮಾಡ್ತೀರಾ. ಇಲ್ಲಿ ಏನಾಗುತ್ತೆ, ಡಿ ಎಕ್ಸ್ ಬೈ ಡಿ ಟಿ ಬರೀತೀರಾ. ಓಕೆ, ಸೊ ಇಲ್ಲಿ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡ್ತಾ ಹೋಗಿ. ಎ ಆ್ಯಸ್ ಇಟ್ ಈಸ್ ಬರ್ಕೊಳ್ಳೋಣ. ಕಾಸ್ ಡಿಫ್ರೆನ್ಸಿಯೇಷನ್ ಮೈನಸ್ ಸೈನ್ ಟಿ ಆಗುತ್ತೆ, ಪ್ಲಸ್ ಲಾಗ್ದು ಎಕ್ಸ್ ಅಂತ ಇದನ್ನು ಪೂರ ಎಕ್ಸ್ ಅಂದ್ಕೊಳ್ಳಿ. ಲಾಗ್ ಎಕ್ಸ್ ಡಿಫ್ರೆನ್ಷಿಯೇಷನ್ ಏನಾಗುತ್ತೆ, 1 ಬೈ ಎಕ್ಸ್ ಆಗುತ್ತೆ. ಕರೆಕ್ಟಾ? ಅದಕ್ಕೆ ನಾನು ಇಲ್ಲಿ 1 ಡಿವೈಡ್ ಬೈ ಎಕ್ಸ್, ಎಕ್ಸ್ ಜಾಗದಲ್ಲಿ ಏನಿದೆ ಟ್ಯಾನ್ ಆಫ್ ಟಿ ಬೈ 2. ಅಂದರೆ ಇದಕ್ಕೆ ನಾವು ಡಿಫ್ರೆನ್ಷಿಯೇಟ್ ಮಾಡ್ಕೋಬೇಕಲ್ವಾ, ಯಾಕಂದರೆ ಇದು ಎಕ್ಸ್ಟ್ರಾ ಪಾರ್ಟ್ ಆಗಿತ್ತು ಇವಾಗ. ಸೊ ಟ್ಯಾನ್ದು ಡಿಫ್ರೆನ್ಷಿಯೇಷನ್ ಏನಾಗುತ್ತೆ, ಅದು ಮೇಲ್ಗಡೆ ಬರೀಬೇಕು. ಟ್ಯಾನ್ ಡಿಫ್ರೆನ್ಷಿಯೇಷನ್ ಆಗುತ್ತೆ ಸೆಕ್ ಸ್ಕ್ವೇರ್ ಟಿ ಬೈ 2. ಮತ್ತು ಇವಾಗ ಟಿ ಬೈ 2 ಎಕ್ಸ್ಟ್ರಾ ಪಾರ್ಟ್ ಆಯಿತು. ಸೊ ಟಿ ಬೈ 2ದು ಡಿಫ್ರೆನ್ಷಿಯೇಷನ್ 1 ಬೈ 2. ಇಲ್ಲಿಗೆ ಮುಗೀತು ನಿಮ್ಮದು ಎಕ್ಸ್ದು ಡಿಫ್ರೆನ್ಷಿಯೇಷನ್. ಓಕೆ, ಇದನ್ನು ಸ್ವಲ್ಪ ಸಿಂಪ್ಲಿಫೈ ಮಾಡಿ ಬರ್ಕೊಳ್ಬೇಕಾಗತ್ತೆ. ಅದಕ್ಕೆ ಇರೋದು 3 ಮಾರ್ಕ್ಸ್ ಈ ಒಂದು ಕ್ವಶನ್ನು. ಏನೇನು ಮಾಡಬೇಕು ಅಬ್ಸರ್ವ್ ಮಾಡಿ, ಭಾಳ ಸಿಂಪಲ್ ಇದೆ. ಇದು ಸೈನ್ ಟಿ ಆ್ಯಸ್ ಇಟ್ ಈಸ್. ಇಲ್ಲಿ ನಾನೇನು ಮಾಡ್ತಾ ಇದ್ದೀನಿ ಅಂದರೆ ಟ್ಯಾನ್ದು ಫಾರ್ಮುಲಾ ಏನಿದೆ, ಕಾಟ್ ಆಗುತ್ತಲ್ವ 1 ಬೈ ಟ್ಯಾನ್ ಅಂದರೆ. ಓಕೆ, 1 ಬೈ ಟ್ಯಾನ್ ಅಂದರೆ ಕಾಟದು ಫಾರ್ಮುಲಾ ಕಾಸ್ ಬೈ ಸೈನ್ ಅಂತ ಬರೀಬೋದಾ. ಕಾಸ್ ಟಿ ಬೈ 2 ಡಿವೈಡ್ ಬೈ ಸೈನ್ ಟಿ ಬೈ 2. ಕರೆಕ್ಟಾ? ಇಲ್ಲ, ಇದು ಅರ್ಥ ಆಗಲಿಲ್ಲ ಅಂದರೆ ಇಲ್ಲಿ ಈ ಥರ ಮಾಡ್ತೀವಿ ನೋಡಿ. 1 ಡಿವೈಡ್ ಬೈ ಟ್ಯಾನ್ ಅಂದರೆ ಏನಿದೆ ಹೇಳಿ, ನಾವು ಸೈನ್ ಬೈ ಕಾಸ್ ಅಂತ ಬರೀತೀವ, ಅಂದರೆ ಸೈನ್ ಟಿ ಬೈ 2 ಕಾಸ್ ಟಿ ಬೈ 2 ಅಂತ ಬರೀಬೋದಲ್ವಾ. ಟ್ಯಾನ್ ಆನ್ಸರ್ ಸೈನ್ ಬೈ ಕಾಸು. ಇವಾಗ ಕಾಸ್ ಇದನ್ನು ನಾನು ರೆಸಿಪ್ರೋಕಲ್ ತೊಗೊಂಡ್ರೆ ಮೇಲ್ಗಡೆ ಬರುತ್ತೆ, ಆಗ ನಾವೇನು ಬರ್ತೀವಿ, ಕಾಸ್ ಟಿ ಬೈ 2 ಡಿವೈಡ್ ಬೈ ಸೈನ್ ಟಿ ಬೈ 2 ಅಂತ ಬರೀಬೋದಲ್ವಾ. ಓಕೆ, ಅದನ್ನೇ ನಾನು ಇಲ್ಲಿ ರೀಪ್ಲೇಸ್ ಮಾಡಿದೆ. ಇಲ್ಲ ಅಂದರೆ ರೆಸಿಪ್ರೋಕಲ್ ತೊಗೊಂಡು ಕಾಟ್ ಅಂತ ತೊಗೊಂಡು ಕಾಟ್ ಫಾರ್ಮುಲಾನು ನೀವು ಬರೆದು ಅಪ್ಲೈ ಮಾಡ್ಕೋಬೋದು. ಓಕೆ, ಸೊ ಇವಾಗ ನಾವು ನೆಕ್ಸ್ಟ್ ರಿಸಲ್ಟ್ಗೆ ಹೋಗೋಣ. ಓಕೆ, ಸೊ ಇದು ಕಂಪ್ಲೀಟ್ಲಿ ಅಂಡರ್ಸ್ಟ್ಯಾಂಡ್ ಆಯಿತು ಅಂತ ಅನ್ಕೋತೀನಿ. ಅಗೇನ್ 1 ಬೈ ಸೆಕ್ ಸ್ಕ್ವೇರ್ ಇದೆ. 1 ಬೈ ಸೆಕ್ ಸ್ಕ್ವೇರ್ನ ನಾನು 1 ಬೈ ಕಾಸ್ ಅಂತ ಬರ್ಕೋಬೋದಾ. ಕಾಸ್ ಸ್ಕ್ವೇರ್ ಆಫ್ ಟಿ ಬೈ 2. ಅಗೇನ್ ಇಲ್ಲಿ ಈ 1 ಬೈ 2 ಆ್ಯಸ್ ಇಟ್ ಈಸ್ ಇಟ್ಕೊಳ್ಳೋಣ. ನೆಕ್ಸ್ಟ್ ಏನಾಗುತ್ತೆ, ಓಕೆ, ಸೊ ನೆಕ್ಸ್ಟ್ ಇಲ್ಲಿ ಏನು ಮಾಡ್ಕೋಬೇಕಪ್ಪ ಅಂದರೆ ಎ ಆ್ಯಸ್ ಇಟ್ ಈಸ್, ಇಲ್ಲಿ ಮೈನಸ್ ಸೈನ್ ಟಿ ಕೂಡ ಆ್ಯಸ್ ಇಟ್ ಈಸ್ ಇಟ್ಕೊಳ್ಳೋಣ, ಪ್ಲಸ್ ಇಲ್ಲಿ ಒಂದು ರಿಸಲ್ಟ್ ಕ್ಯಾನ್ಸಲ್ ಮಾಡ್ಕೋಬೋದಲ್ವಾ ಸ್ಟೂಡೆಂಟ್ಸ್. ಒಂದು ಕಾಸ್ ಕ್ಯಾನ್ಸಲ್ ಆಯಿತು, ಇಲ್ಲಿ ಒಂದು ಕಾಸ್ ಉಳಿತು. ಓಕೆ, 1 ಡಿವೈಡ್ ಬೈ ಈ ಪೂರ ರಿಸಲ್ಟ್ ನೋಡಿ 2 ಇಂಟು ಸೈನ್ ಟಿ ಬೈ 2 ಕಾಸ್ ಟಿ ಬೈ 2 ಅಂತಂದರೆ ಇದಕ್ಕೆ ನಾನು ಸೈನ್ ಟಿ ಫಾರ್ಮುಲಾ ಅಂತ ಬರೀಬಹುದಲ್ವಾ. ಸೊ ನಾವು ಹಿಂದೆ ಯೂಸ್ ಮಾಡಿದ್ವಿ ಇದನ್ನು, ಕರೆಕ್ಟ್ ಅಲ್ವಾ. ಯಾವಾಗ ಜಸ್ಟ್ ಈ ಒಂದು ಹಿಂದಿನ ಎಕ್ಸಾಂಪಲಲ್ಲಿ ಇಲ್ಲಿ ಯೂಸ್ ಮಾಡಿದೆ ನೋಡಿ. ಸೈನ್ ಟೀಟಾ ಇತ್ತು, ಟೀಟಾ ಇದ್ದಾಗ 2 ಟೀಟಾ ಬೈ 2 ಅದನ್ನೇ ರಿವರ್ಸ್ ಆಗಿ ಬಂದಿದೆ. ಸೊ ಅದನ್ನೇ ನಾವು ಇಲ್ಲಿ ಯೂಸ್ ಮಾಡಿದೆ. ಫಸ್ಟ್ 2 ಇದೆ, ಆಮೇಲೆ ಸೈನ್ ಇದೆ, ಆಮೇಲೆ ಟ್ಯಾನ್ ಇದೆ, ಅಂದರೆ ಇದಾಯಿತು ಸೈನ್ ಟಿ. ಓಕೆ, ಸೊ ಇವಾಗ ಏನು ಮಾಡ್ಕೋಬೇಕಪ್ಪ ಅಂದರೆ ಇಲ್ಲಿ ಎಲ್ ಸಿ ಎಮ್ ತೊಗೊಂಡ್ಬಿಡೋಣ. ಯಾವುದರ ಆನ್ಸರ್ ಇದು, ಡಿ ಎಕ್ಸ್ ಬೈ ಡಿ ಟಿ ಆನ್ಸರೇ ಇನ್ನೂ ನಾವು ಮಾಡ್ತಾ ಇರುವಂಥದ್ದು. ಓಕೆನಾ? ಎಸ್, ಏನು ಎಲ್ ಸಿ ಎಮ್ ತೊಗೊಂಡ್ರೆ ಏನಾಗ್ಬಿಡುತ್ತೆ ನೋಡಿ, ಎ ಅಂತರೂ ಹೊರಗಡೆ ಇದೆ,
ಸೊ ಎ ಹೊರಗಡೆ ಬರ್ಕೊಳ್ಳಿ, ಎಲ್ ಸಿ ಎಮ್ ಆಯಿತು ಸೈನ್ ಟಿ, ಕರೆಕ್ಟಾ? ಯಾಕೆಂದರೆ ಇಲ್ಲಿ ಏನೂ ಇಲ್ಲ ಅಂದರೆ 1 ಇರುತ್ತೆ. ಸೊ ಇದನ್ನು ಇಲ್ಲಿ ಮಲ್ಟಿಪ್ಲೈ ಮಾಡ್ತೀರಾ, ಸೈನ್ ಟಿನ ಆಗ್ಬಿಡ್ತು ಮೈನಸ್ ಸೈನ್ ಸ್ಕ್ವೇರ್ ಟಿ ಆಯಿತು ಪ್ಲಸ್ 1 ಆಗುತ್ತೆ. ಸೊ ಇದನ್ನು ನಾನು ಸ್ವಲ್ಪ ಸಿಂಪ್ಲಿಫೈ ಮಾಡಿ ಈ ಥರ ಬರಿತೀನಿ. ಫಸ್ಟಿಗೆ 1 ಬರಿತೀನಿ, ಆಮೇಲೆ ಮೈನಸ್ ಆಫ್ ಸೈನ್ ಸ್ಕ್ವೇರ್ ಟಿ ಅಂತ ಬರಿತೀನಿ, ಹೋಲ್ ಡಿವೈಡ್ ಬೈ ಸೈನ್ ಟಿ. ಓಕೆ, ಸೊ ಬೇಕಿದ್ರೆ ನೀವು 1 ಮೈನಸ್ ಸೈನ್ ಸ್ಕ್ವೇರ್ನ ನಾನು ಕಾಸ್ ಸ್ಕ್ವೇರ್ ಟೀಟಾ ಅಂತ ಬರಿಬೋದಾ? 10th ಸ್ಟ್ಯಾಂಡರ್ಡ್ ಫಾರ್ಮುಲಾ ಸೈನ್ ಸ್ಕ್ವೇರ್ ಟೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಟೀಟಾ ಈಸ್ ಈಕ್ವಲ್ಸ್ ಟು 1 ಇದೆ. ಜಸ್ಟ್ ಕಾಸ್ ಸೈನ್ ಆ ಕಡೆ ಹಾಕೊಂಡ್ಬಿಟ್ರೆ ಈ ಜಾಗದಲ್ಲಿ ಏನು ಬರ್ಕೋಬೇಕು, ಅದು ಎ ಇಂಟು ಬ್ರಾಕೆಟ್ ಕಾಸ್ ಸ್ಕ್ವೇರ್ ಟಿ, 10th ಸ್ಟ್ಯಾಂಡರ್ಡ್ ಫಾರ್ಮುಲಾ ಇದು. ಅಗೇನ್ ಇಲ್ಲಿ ಸೈನ್ ಟಿ, ಇದಾಗಿದೆ ನಮ್ಮದು ಡಿ ಎಕ್ಸ್ ಬೈ ಡಿ ಟಿ ಆನ್ಸರ್. ಓಕೆ, ಸೊ ಇದು ಸಿಕ್ಕಾದ್ಮೇಲೆ ಇವಾಗ ನಾವು y ಇಸ್ ಈಕ್ವಲ್ಸ್ ಟು, ಇದು ಭಾಳ ಸಿಂಪಲಾಗಿ ಕೊಟ್ಟಿದ್ದಾರೆ, ಯಾಕಂದರೆ ಇದು ಆಲ್ರೆಡಿ ಭಾಳಷ್ಟು ಕ್ಯಾಲ್ಕುಲೇಷನ್ ಇದೆ ಅಂತ ಹೇಳಿ ಇದನ್ನು ಸಿಂಪಲಾಗಿ ಕೊಟ್ಟಿರುವಂಥದ್ದು. ಎ ಸೈನ್ ಟಿಗೆ ಡಿಫ್ರೆನ್ಷಿಯೇಷನ್ ಮಾಡಿದ್ರೆ ಡಿ ವೈ ಬೈ ಡಿ ಟಿ ಆಗುತ್ತೆ. ಇದು ಡಿ ವೈ ಬೈ ಡಿ ಟಿ ಇಸ್ ಈಕ್ವಲ್ಸ್ ಟು ಎ ಆ್ಯಸ್ ಇಟ್ ಈಸ್ ಸೈನ್ ಟಿ ಡಿಫ್ರೆನ್ಷಿಯೇಷನ್ ಕಾಸ್ ಟಿ. ಇದು ಇಲ್ಲಿಗೆ ಕಂಪ್ಲೀಟ್ ಆಯಿತು. ಸೊ ಇವಾಗ ನಾವು ಆ್ಯಕ್ಚುಲಿ ಡಿಫ್ರೆನ್ಷಿಯೇಷನ್ ಮಾಡ್ಕೋಬೇಕಾಗಿರುವಂಥದ್ದು ಯಾವುದಪ್ಪ ಅಂತಂದರೆ ಡಿ ವೈ ಬೈ ಡಿ ಎಕ್ಸ್. ಸೊ ಡಿ ವೈ ಬೈ ಡಿ ಟಿ ಡಿವೈಡ್ ಬೈ ಡಿ ಎಕ್ಸ್ ಬೈ ಡಿ ಟಿ. ಡಿ ವೈ ಬೈ ಡಿ ಟಿ ಆನ್ಸರ್ ಇದೆ, ಇದು ಸಿಂಪಲ್ಲು ಎ ಕಾಸ್ ಥೀಟಾ ಅಂತ ಬರೀತೀರಾ. ಅಗೇನ್ ಡಿ ಎಕ್ಸ್ ಬೈ ಡಿ ಟಿನ ನಾವು ಇಲ್ಲಿ ಕೆಳಗಡೆ ಬರ್ಕೋಬೋದಾ? ಸೊ ನಾನು ಈ ಪೂರ ರಿಸಲ್ಟ್ನ ರೆಸಿಪ್ರೋಕಲ್ ಹಾಕಿ ಬರೀತೀನಿ. ಎ ಅಂತ ಆ್ಯಸ್ ಇಟ್ ಇದು, ಇಲ್ಲಿ ಕಾಸ್ ಸ್ಕ್ವೇರ್ನ ಇಲ್ಲಿ ಬರ್ಕೊಂಡು ಇದು ಡಿವೈಡ್ ಬೈ ನಾವು ಇಂಟು ತೊಗೊಂಡ್ರೆ ಮೇಲ್ಗಡೆ ಹೋಗಿಬಿಡುತ್ತಲ್ವ ಸೈನ್ ಅನ್ನೋದು, ಅದನ್ನು ಇಲ್ಲಿ ಬರ್ಕೊತಾ ಇದ್ದೀನಿ. ಅರ್ಥ ಆಯ್ತಲ್ವಾ? ಇವಾಗ ಏನಾಗುತ್ತೆ, ಎ ಕ್ಯಾನ್ಸಲ್ ಆಗುತ್ತೆ, ಒಂದು ಕಾಸ್ ಕ್ಯಾನ್ಸಲ್ ಆಗುತ್ತೆ, ಸೈನ್ ಬೈ ಕಾಸ್ ಉಳಿಯುತ್ತೆ. ಸೈನ್ ಬೈ ಕಾಸ್ ಆನ್ಸರ್ ಆಗುತ್ತೆ ಟ್ಯಾನ್ ಆಫ್ ಅ ಟಿ. ಇಷ್ಟು ಮಾಡಿದ್ರೆ ಈ ಎಕ್ಸಾಂಪಲ್ ಇಲ್ಲಿಗೆ ಕಂಪ್ಲೀಟ್ ಆಗುತ್ತೆ ನೋಡಿ ಸ್ಟೂಡೆಂಟ್ಸ್. ಇಷ್ಟು ಮಾಡೋದಕ್ಕೆ 3 ಮಾರ್ಕ್ಸ್ ಇರುವಂಥದ್ದು. ಅರ್ಥ ಆಯ್ತಲ್ವಾ? ಸೊ ಇದನ್ನು ಇದೇ ಥರನಾಗಿಯೇ ನೀವು ಪ್ರಾಕ್ಟೀಸ್ ಮಾಡಬೇಕು ಸ್ಟೂಡೆಂಟ್ಸ್, ಆಗ ಮಾತ್ರ ನಿಮಗೆ ಕಂಪ್ಲೀಟಾಗಿ 3 ಮಾರ್ಕ್ಸ್ ಬರುತ್ತೆ. ಇದು ಬಹಳ ಇಂಪಾರ್ಟೆಂಟ್ ಕ್ವಶನ್, ಭಾಳಷ್ಟು ಸತಿ 3 ಮಾರ್ಕ್ಸಲ್ಲಿ ಕೇಳಿರುವಂಥ ಕ್ವಶನು. ನೀವು ಬೇಕಿದ್ರೆ ಎಲ್ಲ ಪ್ರೀವಿಯಸ್ ಇಯರ್ ತೆಗೆದು ನೋಡಿ, ಜಾಸ್ತಿ ಟೈಮ್ ರಿಪೀಟ್ ಆಗಿರುವಂಥ ಕ್ವಶನ್ ಆಗಿದೆ ಇದು. ಓಕೆ, ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಓಕೆ, ಅಗೇನ್ ಇದೊಂದು ಸಿಂಪಲ್ ಸಿಲ್ಲಿ ಕ್ವಶನ್ ಅಂತಲೇ ಹೇಳ್ಬೋದು. ಇದೇನು ಅಷ್ಟೊಂದು 3 ಮಾರ್ಕ್ಸಿಗೆ ಬರುವಂಥ ಚಾನ್ಸಸ್ ಅಷ್ಟೊಂದಿಲ್ಲ, ಬಟ್ ಇದೇ ಕೇಳ್ಬೋದು ಕೆಲವೊಂದು ಸತಿ ಭಾಳ ಈಸಿ ಮಾಡೋ ಸಲುವಾಗಿನೂ. ಡಿಫ್ರೆನ್ಷಿಯೇಟ್ ಮಾಡ್ತೀರಾ, ಸೆಕ್ ಡಿಫ್ರೆನ್ಷಿಯೇಷನ್ ಏನಾಗುತ್ತೆ, ಸೆಕ್ ಎಕ್ಸ್ ಇಂಟು ಟ್ಯಾನ್ ಎಕ್ಸ್ ಅಂತ ಬರೀತೀರಾ. ಫಸ್ಟ್ ಸೆಕ್ ಬರೀರಿ, ಆಮೇಲೆ ಟ್ಯಾನ್ ಬರೀರಿ. ಸೆಕ್ ಎಕ್ಸ್ ಟೀಟಾ ಇಂಟು ಟ್ಯಾನ್ ಟೀಟಾ ಆಗುತ್ತೆ. ಇದು ಮುಗೀತಾ? ಅಗೇನ್ y ಇಸ್ ಈಕ್ವಲ್ಸ್ ಟು ತಗೋತೀರಾ. y ಇಸ್ ಈಕ್ವಲ್ಸ್ ಟು ಏನಿದೆ, ಬಿ ಟ್ಯಾನ್ ಟೀಟಾ ಇದೆ. ಓಕೆ, ಇಲ್ಲಿ ನೀವು ಡಿಫ್ರೆನ್ಷಿಯೇಟ್ ರೆಸ್ಪೆಕ್ಟ್ ಟು ಟೀಟಾ ಮಾಡ್ತೀರಾ. y ಪಿ ಆ್ಯಸ್ ಇಟ್ ಈಸ್ ಟ್ಯಾನ್ ಟೀಟಾ ಡಿಫ್ರೆನ್ಷಿಯೇಷನ್ ಸೆಕ್ ಸ್ಕ್ವೇರ್ ಟೀಟಾ ಇದೆ. ಸೊ ಫೈನಲಿ ಡಿ ವೈ ಬೈ ಡಿ ಎಕ್ಸ್ ಬರೀತೀರಾ. ಇಲ್ಲೇನಿದೆ, ಬಿ ಸೆಕ್ ಸ್ಕ್ವೇರ್ ಟೀಟಾ ಡಿವೈಡ್ ಬೈ ಇದು ಆನ್ಸರ್ ಎ ಸೆಕ್ ಟೀಟಾ ಇಂಟು ಟ್ಯಾನ್ ಟೀಟಾ. ಇಲ್ಲಿ ಇದು ಕ್ಯಾನ್ಸಲ್ ಆಗಲ್ಲ, ಆ್ಯಸ್ ಇಟ್ ಈಸು. ಸೆಕ್ ಒಂದು ಕ್ಯಾನ್ಸಲ್ ಆಗಿ ಹೋಗಿಬಿಡುತ್ತೆ, ಮೇಲ್ಗಡೆ ಒಂದು ಸೆಕ್ ಉಳಿಯುತ್ತೆ. ಬಿ ಬೈ ಎ, ಇಲ್ಲಿ ಸೆಕ್ ಟೀಟಾ ಇದೆ, ಕೆಳಗಡೆ ಟ್ಯಾನ್ ಟೀಟಾ ಇದೆ. ಸೊ ಇದನ್ನು ನಾವು ಸ್ವಲ್ಪ ಸಿಂಪ್ಲಿಫೈ ಮಾಡಿ ಬರೀಬೇಕಾಗತ್ತೆ. ಯಾವ ಥರ, ಈ ಬಿ ಬೈ ಎ ಆ್ಯಸ್ ಇಟ್ ಈಸ್ ಇಡ್ತೀನಿ. ಸೆಕ್ ಅಂತಂದರೆ ನಾನು ಇಲ್ಲಿ ಈ ಥರ ಬರೀಬೋದಾ, 1 ಬೈ ಕಾಸ್ ಅಂತ ಹೇಳಿ. ಓಕೆ, ಕಾಸ್ ಟೀಟಾ ಬರುತ್ತೆ. ಟ್ಯಾನ್ ಅಂದರೆ ಏನಾಗುತ್ತೆ, ಸೈನ್ ಬೈ ಕಾಸ್ ಆಗುತ್ತೆ. ಕರೆಕ್ಟಾ? ಸೊ ಟ್ಯಾನ್ ಅಂದರೆ ಇದು ಒಂದೇ ಬರೆಯೋಣ, ಇಲ್ಲಾಗುತ್ತೆ ಸೈನ್ ಟೀಟಾ ಬೈ ಕಾಸ್ ಟೀಟಾ. ಯಾವುದ್ರ ಆನ್ಸರ್ ಇದು, ಟ್ಯಾನ್ದ ಆನ್ಸರ್ನ ನಾನು ಇಲ್ಲಿ ಬರೆದಿರೋದು, ಸೆಕ್ದು ರೆಸಿಪ್ರೋಕಲ್ ಬರೆದಿರೋದು. ಇವಾಗ ಈ ಕಾಸ್ ಟೀಟಾ ಕ್ಯಾನ್ಸಲ್ ಆಗುತ್ತೆ, 1 ಬೈ ಸೈನ್ ಅಂತಂದರೆ ಇದು ಬಿ ಬೈ ಆ್ಯಸ್ ಇಟ್ ಈಸ್ 1 ಬೈ ಸೈನ್ ಅಂದರೆ ಆಗುತ್ತೆ ಕೊಸೆಕ್ ಟೀಟಾ. ಇದಾಗಿದೆ ನಮ್ಮದು ಲಾಸ್ಟ್ ಆನ್ಸರ್. ಈಸಿ ಇದೆನಾ? ಎಸ್, ಸ್ವಲ್ಪ ಸಿಂಪ್ಲಿಫಿಕೇಶನ್ ಆಗುತ್ತೆ, ಸ್ವಲ್ಪ ಕೇರ್ಫುಲ್ಲಾಗಿ ನೋಡಿ ಸಾಲ್ವ್ ಮಾಡಬೇಕು. ಎಸ್, ನೆಕ್ಸ್ಟ್ ಒಂದು ಕ್ವಶನ್. ಇದು ಕೂಡ 3 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ ಅಂತಲೇ ಹೇಳ್ಬೋದು. ಅದೇನಾದರೂ ಪ್ರೀವಿಯಸ್ ಕ್ವಶನ್ ಮಿಸ್ ಆಗಿತ್ತು ಅಂತಂದರೆ 8th ಒನ್ ಮಿಸ್ ಆದರೆ 10th ಒನ್ ಕೇಳುವಂಥ ಚಾನ್ಸಸ್ ಇರುತ್ತೆ. ಸಿಂಪಲ್ ಕೂಡ ಇದೆ, ಅಷ್ಟೊಂದೇನು ಡಿಫಿಕಲ್ಟ್ ಇಲ್ಲ. ಬಟ್ ಇಲ್ಲಿ ಸ್ವಲ್ಪ ರಿಸಲ್ಟ್ಸ್ಗಳನ್ನ ನಾವು ಕೇರ್ಫುಲ್ಲಾಗಿ ಬರ್ಕೊಂಡು ಮಾಡಬೇಕು ಡಿಫ್ರೆನ್ಷಿಯೇಷನ್ನ. ಯಾಕಂದರೆ ಇಲ್ಲಿ ಯು ಇಂಟು ವಿ ಫಾರ್ಮುಲಾ ಜಾಸ್ತಿ ಅಪ್ಲೈ ಆಗ್ತಾ ಇರುವಂಥದ್ದು. ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಟೀಟಾ ಮಾಡ್ತೀರಾ, ಏನಾಗುತ್ತೆ ಇಲ್ಲಿ dx by d theta is equals to a as it is cos of the differentiation minus sin theta. ಇದು ಇಲ್ಲಿ ಮುಗಿತಾ? ನೆಕ್ಸ್ಟ್ ಏನು ಮಾಡ್ಕೋಬೇಕು ಇವಾಗ, ನೆಕ್ಸ್ಟ್ ಇಲ್ಲಿ ಡಿಫ್ರೆನ್ಷಿಯೇಟ್ ಮಾಡಬೇಕಂದ್ರೆ ಯು ಇಂಟು ವಿ ಫಾರ್ಮುಲಾ ಆಗ್ತಾ ಇರುವಂಥದ್ದು. ಯಾಕಂದರೆ 2 ವೇರಿಯೇಬಲ್ ಒಂದು ಇವಾಗ, ಅದಕ್ಕೆ ನಾನು ಏನು ಮಾಡ್ತೀನಿ, ಟೀಟಾ ಆ್ಯಸ್ ಇಟ್ ಇಸ್ ಇರ್ತೀನಿ, ಸೈನ್ ಡಿಫ್ರೆನ್ಷಿಯೇಷನ್ ಕಾಸ್ ಟೀಟಾ ಆಗುತ್ತೆ, ಪ್ಲಸ್ ಸೈನ್ ಟೀಟಾ ಆ್ಯಸ್ ಇಟ್ ಈಸ್ ಟೀಟಾ ಡಿಫ್ರೆನ್ಷಿಯೇಷನ್ 1 ಆಗುತ್ತೆ. ಮುಗಿತಲ್ವ? ಇಲ್ಲಿ ಇದು ಪೂರಾಗಿತ್ತು ಯು ಇಂಟು ವಿ ಫಾರ್ಮುಲಾ.
ಓಕೆ, ಇದನ್ನು ಸ್ವಲ್ಪ ನಾವು ಸಿಂಪ್ಲಿಫೈ ಮಾಡಿ ಬರೀಬೋದಲ್ವಾ? ಯಾವ ಥರ ನೋಡಿ, sin θ × 1 ಅಂದರೆ sin θನೇ ಆಗಿಬಿಡುತ್ತೆ. ಸೊ ಹಾಗಾಗಿ ನಾನು ಇಲ್ಲಿ ಏನು ಮಾಡ್ತಾ ಇದ್ದೀನಿ, ಈ 1 2 ಬರೀಲಿಲ್ಲ ಅಂದರೂ ಕೂಡ ನಡೆಯುತ್ತೆ. sin θ × 1 ಏನಾಗುತ್ತೆ, sin θನೇ ಆಗುತ್ತೆ. ಇವಾಗ sin θ ಪ್ಲಸ್ ಮೈನಸ್ ಕ್ಯಾನ್ಸಲ್ ಆಗಿ ಇದು ಉಳಿಯುವಂಥದ್ದು θ cos θ. ಇವಾಗ ಸಿಕ್ಕಿರುವಂಥದ್ದು ನಿಮಗೆ dx/dθ. ಸೊ ಇವಾಗ ನಾವು ಇನ್ನೊಂದು ರಿಸಲ್ಟ್ ಇದೆಯಲ್ವಾ, y = ಅದನ್ನು ಫೈಂಡ್ ಮಾಡೋಣ. y = ಏನಿದೆ, a ಇಂಟು ಬ್ರಾಕೆಟ್ sin θ ಮೈನಸ್ θ cos θ. ಓಕೆ, ಸೊ ಇದು ಸ್ವಲ್ಪ ಸ್ಟೂಡೆಂಟ್ಸ್ ಮಿಸ್ಟೇಕ್ ಮಾಡ್ತೀರಾ, ಸ್ವಲ್ಪ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ. ಇಲ್ಲೇನು ವಿತ್ ರೆಸ್ಪೆಕ್ಟ್ ಟು ಥೀಟಾನೇ ಮಾಡೋದಿದೆ. ಎ ಆಸ್ ಇಟ್ ಈಸ್ ಸೈನ್ ದ ಡಿಫ್ರೆನ್ಸಿಯೇಷನ್ ಕಾಸ್ θ ಆಗುತ್ತೆ ಮೈನಸ್ ಇಲ್ಲಿ u ಇಂಟು ವಿ. ಇಲ್ಲಿ u ಇಂಟು ವಿ ಮಾಡಬೇಕಾದ್ರೆ ಕಂಪಲ್ಸರಿ ಬ್ರಾಕೆಟ್ ಹಾಕೋಬೇಕು, ಯಾಕಂದರೆ ಹೊರಗಡೆ ಮೈನಸ್ ಸೈನ್ ಇದೆ. ಇಲ್ಲಿ ಪ್ಲಸ್ ಸೈನ್ ಇತ್ತು, ಸೊ ಏನೂ ಡಿಫ್ರೆನ್ಸ್ ಆಗಲಿಲ್ಲ, ಯಾಕಂದರೆ ಪ್ಲಸ್ ಇರುತ್ತೆ. ಬಟ್ ಇಲ್ಲಿ ಮೈನಸ್ ಹೊರಗಡೆ ಬಂದಾಗ ಬ್ರಾಕೆಟಲ್ಲಿ ಬರೀ. ಇಲ್ಲಿ u ಇಂಟು ವಿ ಮಾಡಿದ್ರೆ θ ಆಸ್ ಇಟ್ ಈಸ್ ಸೈನ್ θ ಡಿಫ್ರೆನ್ಸಿಯೇಷನ್ ಕಾಸದು ಮೈನಸ್ ಸೈನ್ θ ಇದೆ, ಪ್ಲಸ್ ಕಾಸ್ θ ಆಸ್ ಇಟ್ ಈಸ್ θ ಡಿಫ್ರೆನ್ಸಿಯೇಷನ್ 1 ಆಗುತ್ತೆ. ಸೊ ಇವಾಗ ಮೈನಸ್ನ ಮಲ್ಟಿಪ್ಲೈ ಮಾಡ್ಕೊಂಬಿಡಿ, ಆಗ ಕಂಪ್ಲೀಟ್ ಆಗಿ ನಮಗೆ dy/dx ಸಿಗುತ್ತೆ. ಬರ್ಕೊಂಬಿಡೋಣ. ಆಗ ಏನು ರಿಸಲ್ಟ್ ಬಂದಿದೆ ನೋಡಿ ಸ್ಟೂಡೆಂಟ್ಸ್, dy/dθ ಇಸ್ ಈಕ್ವಲ್ಸ್ ಟು ಎ ಆಸ್ ಇಟ್ ಈಸ್ ಕಾಸ್ ಥೀಟಾಗೆ ಆಸ್ ಇಟ್ ಈಸ್ ಕಾಸ್ ಥೀಟಾ ಬರೋಣ. ಈ ಮೈನಸ್ನ ಇವಾಗ ಮಲ್ಟಿಪ್ಲೈ ಮಾಡೋಣ. ಇಲ್ಲಿ ಒಂದು ಮೈನಸ್ ಇದೆ, ಮೈನಸ್ ಇದೆ ಏನಾಗ್ಬಿಡುತ್ತೆ, ಪ್ಲಸ್ ಆಗುತ್ತೆ, θ sin θ ಉಳಿಯುತ್ತೆ. ಇಲ್ಲಿ ಅಗೇನ್ ಈ ಮೈನಸ್ ಈ ಪ್ಲಸ್ ಮಲ್ಟಿಪ್ಲೈ ಮಾಡಿದ್ರೆ ಪ್ಲಸ್ ಮೈನಸ್ ಆಗಿ ಇದು ಕಾಸ್ ಥೀಟಾ ಆಗುತ್ತೆ. ಇಲ್ಲಿ ಅಬ್ಸರ್ವ್ ಮಾಡಿ, ಅಗೇನ್ ಎರಡು ಕಾಸ್ ಥೀಟಾ ಕ್ಯಾನ್ಸಲ್ ಆಯಿತು, ಉಳಿತೇನು ನೋಡಿ ಎ θ sin θ ಉಳಿಯಿತು. ಸೊ ಎರಡು ಆನ್ಸರ್ ಬಂದರೆ ಇವಾಗ ನಾವು dy/dx ನ ಪಾಯಿಂಟ್ ಮಾಡ್ಕೋಬೋದಾ? ಸೊ dy/dθ ಆನ್ಸರ್ ಇದೆ at sin t, ಅಗೇನ್ dx/dθ ಆನ್ಸರ್ ಇದೆ at cos θ. at ಕ್ಯಾನ್ಸಲ್ ಆಗುತ್ತೆ, sin ಬೈ ಕಾಸ್ ಆಗುತ್ತೆ tan θ. ಎಷ್ಟು ಮಾಡಿದ್ರೆ ಈ ಎಕ್ಸಾಂಪಲ್ ಇಲ್ಲಿಗೆ ಕಂಪ್ಲೀಟ್ ಆಯಿತು. ಈಸಿಯೆಸ್ಟ್ ಕ್ವಶನ್ ಅಂತಲೇ ಹೇಳ್ಬೋದು ಸ್ಟೂಡೆಂಟ್ಸ್. ಓಕೆ, ಸೊ ನೆಕ್ಸ್ಟ್ ಒನ್ ಕ್ವಶನ್. ಇಲ್ಲಿ ಒಂದು ಕ್ವಶನ್ ಇದೆ, ಇದು ಒಂದು ಈಸಿಯೆಸ್ಟ್ ಕ್ವಶನೇ ಅಂತ ಹೇಳ್ತೀನಿ. ಯಾವ ಥರ ಮಾಡಬೇಕು, ಫಸ್ಟ್ ಇಲ್ಲಿ ಏನು ತೋತ್ರ x = a raised to sin inverse t ಇದೆ. ಓಕೆ, ಎರಡು ಕಡೆ ಟಿ ಇರೋದ್ರಿಂದ ನಾವಿಲ್ಲಿ ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಟಿನೇ ಮಾಡ್ಕೋಬೇಕು. ಓಕೆ, ಸೊ ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಟಿ ಏನಾಗುತ್ತೆ, dx/dt ಇಸ್ ಈಕ್ವಲ್ಸ್ ಟು ಫಸ್ಟ್ ಫಾರ್ಮುಲಾ ಅಪ್ಲೈ ಆಗುವಂಥದ್ದು √x ಫಾರ್ಮುಲಾ, ಕರೆಕ್ಟಾ? ಸೊ √x ಫಾರ್ಮುಲಾ ಏನಾಗುತ್ತೆ, 1/2 √x ಇದೆ. ಓಕೆ, 1/2 √x. ಎಕ್ಸ್ ಜಾಗದಲ್ಲಿ ಏನಿದೆ, ಇದು ಪೂರ ಪಾರ್ಟ್ a raised to sin inverse of t ಇದೆ. ಅಂದರೆ ಇದು ಎಕ್ಸ್ಟ್ರಾ ಅಂದರೆ ಇದಕ್ಕೆ ನಾವು ಡಿಫ್ರೆನ್ಶಿಯೇಟ್ ಮಾಡ್ಕೋಬೇಕಾ, ಅಂದರೆ a raised to x ಫಾರ್ಮುಲಾ. a raised to x ಫಾರ್ಮುಲಾ ಏನಿದೆ, a raised to x ಆಸ್ ಇಟ್ ಈಸ್ ಇಂಟು ಲಾಗ್ ಆಫ್ ಎ ಅಂತಿದೆ, ಕರೆಕ್ಟಾ? ಓಕೆ, ಲಾಗ್ ಆಫ್ ಎ ಆದಮೇಲೆ ಎಕ್ಸ್ಟ್ರಾ ಪಾರ್ಟ್ ಏನಾಯ್ತು ಇಲ್ಲಿ, ಸೈನ್ ಇನ್ವರ್ಸ್ ಟಿ. ಅಂದರೆ ಸೈನ್ ಇನ್ವರ್ಸ್ ಟಿ ಇದೊಂದು ಫಾರ್ಮುಲಾ ಬರೀಬೇಕು ಇಲ್ಲಿ, 1/√1 - t². ಯಾಕೆಂದರೆ ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಫಾರ್ಮುಲಾ ಏನಿದೆ, 1/√1 - x². ಈ ಫಾರ್ಮುಲಾ ಮಾತ್ರ ಪರ್ಫೆಕ್ಟ್ ಆಗಿದ್ದರೆ ಮಾತ್ರ ಡಿಫ್ರೆನ್ಸಿಯೇಷನ್ ಈಸಿ ಹೋಗುವಂಥದ್ದು. ಓಕೆ, ಸೊ ಏನೇನು ಫಾರ್ಮುಲಾ ಅಪ್ಲೈ ಮಾಡ್ಕೊಂಡಿವಿ ನಾವು, ಫಸ್ಟು √xದು, ಅದಾದಮೇಲೆ a raised to x ಫಾರ್ಮುಲಾ, ಅದಾದಮೇಲೆ ಸೈನ್ ಇನ್ವರ್ಸ್ ಟಿ. ಇಷ್ಟಾದರೆ ಇಲ್ಲಿಗೆ ಕಂಪ್ಲೀಟ್ ಆಯಿತು. ಇವಾಗ ಸ್ವಲ್ಪ ಸಿಂಪ್ಲಿಫೈ ಮಾಡಿ ಬರೀರಿ, ಇಲ್ಲಾಂದರೆ ಇದರಲ್ಲಿ ಏನು ಸಿಂಪ್ಲಿಫಿಕೇಶನ್ ಮಾಡೋದಿಲ್ಲ, ಜಸ್ಟ್ ಇಡೋ ಅಷ್ಟೇ, ಆ್ಯಸ್ ಇಟ್ ಈಸ್ ಇಡೋದಿದೆ. ಸೊ ಕೆಳಗಡೆ ರಿಸಲ್ಟ್ ಏನಿದೆ ನೋಡಿ, 2√a sin inverse of t √1 - t² ಇದೆ. ಮೇಲ್ಗಡೆ ಇರುವಂಥದ್ದು a raised to sin inverse t ಇಂಟು ಲಾಗ್ ಆಫ್ ಇದೆ. ಇದು ಮುಗಿತಾ? ಸೊ ಇವಾಗ ಏನು ಮಾಡ್ಕೊಳ್ಳೋಣ, y = ಒಂದು ರಿಸಲ್ಟ್ ತೊಗೊಳ್ಳೋಣ. ಜಸ್ಟ್ ಸೆಕೆಂಡ್. ಓಕೆ, ಸೊ ಇವಾಗ y = ಏನಿದೆ ನೋಡಿ, y = ಇರುವಂಥದ್ದು √a raised to cos inverse of t. ಓಕೆ, ಸೊ ಇದಕ್ಕೆ ಡಿಫ್ರೆನ್ಶಿಯೇಟ್ ಮಾಡೋಣ ಇವಾಗ, dy/dx. ಅಗೇನ್ ಇಲ್ಲಿ dy/dt ಮಾಡ್ಕೋಬೇಕು, ಇಲ್ಲಿ dy/dt. ಅಗೇನ್ ಇಲ್ಲಿ ಕೂಡ ಫಸ್ಟ್ ರೂಟ್ ಬರುವಂಥದ್ದು ಸ್ಟೂಡೆಂಟ್ಸ್, √x ಫಾರ್ಮುಲಾ ಏನಿದೆ, 1/2 √x. ಎಕ್ಸ್ ಜಾಗದಲ್ಲಿ a raised to cos inverse ಇದೆ. ಅಗೇನ್ a raised to x ಫಾರ್ಮುಲಾ, a raised to cos inverse t log of a ಆಗುತ್ತೆ. ಅಗೇನ್ cos inverse t ಫಾರ್ಮುಲಾ, cos inverse ಇದೆ, ಜಸ್ಟ್ ಸೇಮ್ ಆಸ್ ಇಟ್ ಇಸ್, -1 ಎಕ್ಸ್ಟ್ರಾ, -1/√1 - t² ಇದೆ. ಇದರಲ್ಲಿ ಏನು ಸಿಂಪ್ಲಿಫಿಕೇಶನ್ ಇಲ್ಲ, ಇಲ್ಲಿನೂ ಸ್ವಲ್ಪ ಆಸ್ ಇಟ್ ಈಸ್ ಬರ್ಕೊಂಡ್ಬಿಡೋಣ. 2√a cos inverse t ಇಂಟು √1 - t². ಮೇಲ್ಗಡೆ ಇರುವಂಥದ್ದು a cos inverse t ಇಂಟು ಲಾಗ್ ಆಫ್ a ಇದೆ. ಓಕೆ, ಇದಂತೂ ಕಂಪ್ಲೀಟ್ಲಿ ಸೆಕೆಂಡ್ ಆನ್ಸರ್. ಇವಾಗ ನಾವು ಆ್ಯಕ್ಚುಲಿ ಬರೀಬೇಕಾಗಿರುವಂಥದ್ದು dy/dx. ಓಕೆ, ಸೊ dy/dx ಇಸ್ ಈಕ್ವಲ್ಸ್ ಟು dy/dt ಆನ್ಸರ್ ಇದೆ. ಸೊ ಆಸ್ ಇಟ್ ಈಸ್ ಮೊದಲಿಗೆ ಬರ್ಕೋತೀನಿ ನಾನು, a cos inverse t log of a ಹೋಲ್ ಡಿವೈಡ್ ಬೈ
2 root of a raised to cos inverse t root of 1 minus t square. ಓಕೆ ಅಗೇನ್ ಡಿವೈಡ್ ಬೈ dx by dt ಆನ್ಸರ್. ಈ ಆನ್ಸರ್ನ ಬರ್ಕೋಬೇಕು. ಇವಾಗ ಇದನ್ನು ಬರ್ಕೋ ಬದಲಿ ನಾನೇನು ಮಾಡ್ತೀನಿ, ಇದನ್ನು ರೆಸಿಪ್ರೋಕಲ್ ಆಗಿ ತಗೋತೀನಿ ಸ್ಟೂಡೆಂಟ್ಸ್. ಇಂಟು ಒಳಗೆ ಬರ್ಕೋತೀನಿ, ಅಂದರೆ ಇಂಟು ಒಳಗೆ ಬರೆದ್ರೆ ರೆಸಿಪ್ರೋಕಲ್ ಆಗುತ್ತೆ, ಅಂದರೆ ಇದು ಕೆಳಗಡೆ ಇರೋದು ಮೇಲ್ಗಡೆ ಬರುತ್ತೆ. 2 ಇಂಟು ರೂಟ್ ಆಫ್ ಎ ಸೈನ್ ಇನ್ವರ್ಸ್ ಟಿ ಆಗುತ್ತೆ. ಅದಾದಮೇಲೆ ಇದು ರಿಸಲ್ಟು ರೂಟ್ ಆಫ್ 1 ಮೈನಸ್ ಟಿ ಸ್ಕ್ವೇರ್ ಆಗುತ್ತೆ. ಆ್ಯಂಡ್ ಹೋಲ್ ಡಿವೈಡ್ ಬೈ ಇಲ್ಲಿ ಮೇಲ್ಗಡೆ ಏನಿದೆ ಎ ಸೈನ್ ಇನ್ವರ್ಸ್ ಟಿ ಇಂಟು ಲಾಗ್ ಆಫ್ ಎ ಇದೆ. ಓಕೆ, ಸೊ ಇಲ್ಲಿ ಯಾವ್ಯಾವ ರಿಸಲ್ಟ್ಸ್ಗೆ ಕ್ಯಾನ್ಸಲ್ ಆಗುತ್ತೆ ಮೊದಲಿಗೆ ಕ್ಯಾನ್ಸಲ್ ಮಾಡ್ಕೊಂಡ್ಬಿಡೋಣ ಸ್ಟೂಡೆಂಟ್ಸ್. ಏನೆಲ್ಲ ಕ್ಯಾನ್ಸಲ್ ಆಗುತ್ತೆ, ಲಾಗ್ ಎ ಕ್ಯಾನ್ಸಲ್ ಆಗುತ್ತೆ, 2 ಕ್ಯಾನ್ಸಲ್ ಆಗುತ್ತೆ, ರೂಟ್ ಆಫ್ 1 ಮೈನಸ್ ಟಿ ಇದು ಕೂಡ ಕ್ಯಾನ್ಸಲ್ ಆಗುತ್ತೆ. ಓಕೆ, ಇನ್ನು ಉಳಿದಿರೋ ರಿಸಲ್ಟ್ಸಲ್ಲಿ ಅಬ್ಸರ್ವ್ ಮಾಡ್ತಾ ಹೋಗಿ. ಇವಾಗ ಮುಂದಿನ ಸ್ಟೆಪ್ನ ನಾನು ಇಲ್ಲೇ ಸ್ಪೇಸ್ ಇಲ್ಲ, ಇಲ್ಲೇ ಸಾಲ್ವ್ ಮಾಡ್ತಾ ಇರುವಂಥದ್ದು, ಕೇರ್ಫುಲ್ ಅಬ್ಸರ್ವ್ ಮಾಡಿ. ಇವಾಗ ಏನೇನು ಬಂದಿರೋದು, dy ಬೈ ಡಿ ಎಕ್ಸ್ ಇಸ್ ಈಕ್ವಲ್ಸ್ ಟು ಇಲ್ಲಿ ಇರುವಂಥದ್ದು ಎ ಕಾಸ್ ಇನ್ವರ್ಸ್ ಆಫ್ ಟಿ ಒಂದು ಉಳಿದಿದೆ. ಅಗೇನ್ ಇಲ್ಲಿ ಒಂದು ರಿಸಲ್ಟ್ ಉಳಿದಿದೆ ರೂಟ್ ಆಫ್ ಎ ಸೈನ್ ಇನ್ವರ್ಸ್ ಟಿ. ಓಕೆ, ಆ್ಯಂಡ್ ಹೋಲ್ ಡಿವೈಡ್ ಬೈ ತೆಳಗಡೆನೂ ಕೂಡ ಏನು ಉಳಿದಿದೆ, ರೂಟ್ ಆಫ್ ಎ ಕಾಸ್ ಇನ್ವರ್ಸ್ ಟಿ ಉಳಿದಿದೆ. ಅಗೇನ್ ಇಲ್ಲಿ ಎ ಸೈನ್ ಇನ್ವರ್ಸ್ ಟಿ ಉಳಿದಿದೆ. ಓಕೆ, ಸೊ ಇಲ್ಲಿ ಅಬ್ಸರ್ವ್ ಮಾಡ್ತಾ ಹೋಗಿ ಕೇರ್ಫುಲ್ ಆಗಿ. ಸೊ ನಾವು ಆ್ಯಕ್ಚುಲಿ ಕ್ವಶನ್ ಅವ್ರಿಗೆ ಹೇಳಿದ್ರೆ dy ಬೈ ಡಿ ಎಕ್ಸ್ ಇದನ್ನು ಪ್ರೂವ್ ಮಾಡಬೇಕು. ಇಲ್ಲಿ ಆನ್ಸರ್ಗಳು ಬೇರೆ ಬಂದಿದೆ, ಇದನ್ನು ಸ್ವಲ್ಪ ನಾವು ಸಿಂಪ್ಲಿಫೈ ಮಾಡ್ಕೋಬೇಕು. ಯಾವ ಥರ, ನಾನು ಆಲ್ರೆಡಿ ಹೇಳಿದೆ 2 ಇತ್ತು ಅಂದರೆ ಇದನ್ನು ನಾನು ರೂಟ್ ಟು ಅಂತ 2 ಸತಿ ಬರ್ಕೋಬೋದು. 2 ರೂಟ್ 2 ಕೂಡಿದಾಗ ಒಂದು 2 ಅಂತ ಆಗುತ್ತೆ. ಅಂದರೆ ರೂಟ್ 2 ಹೋಲ್ ಸ್ಕ್ವೇರ್ ಆದರೆ ಸ್ಕ್ವೇರ್ ರೂಟ್ 2 ಕ್ಯಾನ್ಸಲ್ ಆಗೋಗ್ಬಿಡುತ್ತೆ ಅಂತ ಅರ್ಥ. ಇವಾಗ ಇದು ಸಿಂಗಲ್ ಟರ್ಮ್ ಇದೆ, ಇದಕ್ಕೆ ನಾನು ರೂಟ್ ಹಾಕೊಂಡು 2 ಸತಿ ಬರಿಬೋದಾ, ಏನಾಗುತ್ತೆ ಅಬ್ಸರ್ವ್ ಮಾಡ್ತಾ ಹೋಗಿ. ಇದಕ್ಕೆ ನಾನು ರೂಟ್ ಹಾಕಿದೆ ಅಂದರೆ ಇನ್ನೊಂದು ಸತಿ ರೂಟ್ನ ನಾವು ಬರ್ಕೋಬೇಕು, ಎ ಕಾಸ್ ಇನ್ವರ್ಸ್ ಆಫ್ ಟಿ ಆಗುತ್ತೆ. ಅದನ್ನು ಇಲ್ಲಿನೂ ಇದಕ್ಕೊಂದು ರೂಟ್ ಹಾಕೊಂಡ್ರೆ ಇನ್ನೊಂದು ಸತಿ ಇದನ್ನು ನಾನು ಬರ್ಕೋಬೇಕು, ಎ ಸೈನ್ ಇನ್ವರ್ಸ್ ಆಫ್ ಟಿ. ಇವಾಗ 2 ರೂಟ್ ಕ್ಯಾನ್ಸಲ್ ಆದರೆ ಮತ್ತೆ ಸೇಮ್ ಇದೇ ಆನ್ಸರ್ ಬರುವಂಥದ್ದಲ್ವಾ, ಅದರ ಸಲುವಾಗಿ. ಓಕೆ, ಇವಾಗ ಅಬ್ಸರ್ವ್ ಮಾಡಿ ಯಾವೆಲ್ಲ ರಿಸಲ್ಟ್ ಕ್ಯಾನ್ಸಲ್ ಆಗುತ್ತೆ. ಇದು ಒಂದು ರಿಸಲ್ಟ್ ಕ್ಯಾನ್ಸಲ್ ಆಗುತ್ತೆ. ಅಗೇನ್ ಇಲ್ಲಿ ಸೈನ್ ಇನ್ವರ್ಸ್ ರಿಸಲ್ಟ್ ಕ್ಯಾನ್ಸಲ್ ಆಯಿತು. ಇವಾಗ ಈ 2 ರಿಸಲ್ಟ್ಸ್ಗಳು ಉಳಿದಿತ್ತಲ್ವಾ. ಎಸ್, ನಾವು ಇಲ್ಲೊಂದು ಮೈನಸ್ ಒಂದು ಮಿಸ್ ಮಾಡಿದೆ ನೋಡಿ ಸ್ಟೂಡೆಂಟ್ಸ್. ಎಲ್ಲಿ ಮಿಸ್ ಮಾಡಿದ್ವಿ, ಮೈನಸ್ ಸೈನು, ಎಸ್ ಇಲ್ಲಿತ್ತು ನೋಡಿ. ಸೊ ಈ ಮೈನಸ್ ಸೈನ್ ಇತ್ತಲ್ವಾ ಕ್ವಶನಲ್ಲಿ, ಈ ಮೈನಸ್ನ ನಾವು ಇಲ್ಲಿ ಕ್ಯಾರಿ ಮಾಡಬೇಕಾಗಿತ್ತು. ಇಲ್ಲಿ ಮೈನಸ್ ಇದೆ, ಆ ಮೈನಸ್ ಇಲ್ಲಿನೂ ಬರೀಬೇಕು. ಅಗೇನ್ ಇಲ್ಲಿ ಕೂಡ ಮೈನಸ್ ಆಗಿರುತ್ತೆ. ಓಕೆ, ಫೈನಲ್ ಆನ್ಸರ್ dy ಬೈ ಡಿ ಎಕ್ಸ್ ಇಸ್ ಈಕ್ವಲ್ಸ್ ಟು ಮೈನಸ್ ಆಫ್, ಈ ಕ್ವಶನಲ್ಲಿ ಇದೆ ನೋಡಿ, ರೂಟ್ ಆಫ್ ಎ ರೇಸ್ ಟು ಕಾಸ್ ಇನ್ವರ್ಸ್ ಎಕ್ಸ್ ಅಂತಂದರೆ y ಇದೆ ಅಲ್ವಾ. ಸೊ y ಬರೀತೀರಾ. ಕೆಳಗಡೆನಿದೆ ರೂಟ್ ಆಫ್ ಎ ಸೈನ್ ಇನ್ವರ್ಸ್ ಎಕ್ಸ್ ಅಂದರೆ ಎಕ್ಸ್ ಇದೆ. ಸೊ ನಾವು ಏನು ಪ್ರೂವ್ ಮಾಡಬೇಕಾಗಿತ್ತು ಅದು ಆನ್ಸರ್ ಬಂತಲ್ವಾ ಸ್ಟೂಡೆಂಟ್ಸ್. ಎಸ್, ಎಷ್ಟು ಮಾಡಿದ್ರೆ ಈ ಎಕ್ಸಾಂಪಲ್ ಕಂಪ್ಲೀಟ್ ಆಗುತ್ತೆ.